ಬೆಳಗಿಸಿ ನಿನ್ನ ವಚನ ಪಾಲಿಸಿ ಈ ಸೃಷ್ಟಿಯ ಕಾರ್ತಿವೀರಾಜ ಶ್ರೇಷ್ಠ ಪರಾಕ್ರಮಿಸಿದ್ದರೆ ನಿನ್ನ ಕುಮಾರನಾಗಿ ಪುಟ್ಟಿ ಸಾರ್ಥಕ ಜನಕ ಜಗತ್ ವಿಖ್ಯಾತಿ ಕಾಂತಿ ಗಣಕ ರಾಜ ರಾಜ ಬಳಿರ್ಯ ಬಳಿರ್ಯ ಎಲೈ ಸಾರಥ್ಯ ಭೂಪತಿ ರಥವನ್ನೇ ಇಲ್ಲೇ ನಿಲ್ಲಿಸಿ ಜಾಗ್ರತೆ ಇದೇ ನೋಡು ಕೈಲಾಸ ಪರ್ವತವು. ಹೌದು ದೇವ. ಇದರ ಮಹಿಮೆ ಎಷ್ಟೊಂದೇನೆ ಎಲ್ಲಿ ನೋಡಿದರೂ ಶಿವ ಓಂ ಹರ ಓಂ ಎಂದು ಷಡಕ್ಷರಿ ಮಂತ್ರವನ್ನು ಜಪಿಸುತ್ತ ತಪಂ ಕೈವ ಪ್ರಮತ್ತಾದಿ ಗಣಗಳ ನೋಡು. ಅಲಾ ಸಾರಥಿ ಭೂಪತಿ ಇದೇನು ಆಶ್ಚರ್ಯ. ಅದೇನು ದೇವ. ಸಾರಥಿ ಇತ್ತ ಕಡೆ ನೋಡು ಸಿಂಹದ ಮರಿಯ ಆನೆಯ ಮರೆ ಮೇಲೆ ಸವಾರಿ ಮಾಡುತ್ತಿರೋದು. ಹೌದು ದೇವ. ಮೋಕ್ಷಕೋ ಮೂರ್ಚಾರಣೆ ಚಿನ್ನಾಡಲಾಡುತ್ತಿರೋದು. ಗರುಡನ ಮರಿಯು ಸರ್ಪಗಳನ್ನು ತನ್ನ ಗೂಡಿನಲ್ಲಿಟ್ಟ ಜೋಪಾನ ಮಾಡುತ್ತಿರುವುದು. ಅಲ್ಲ ಸಾರಥಿ ಭೂಪತಿ ಅಲ್ಲ ಸಾರಥಿ ದೇವ. ಇಂಥ ಸದ್ಗುಣದಿಂದ ಈ ರೀತಿ ಇರಬೇಕಾದರೆ ಇಲ್ಲಿ ತಪಸ್ಸು ಮಾಡುವ ಶಿವಗುಣಗಳ ಮಹಿಮೆ ಹೊರತು ಬೇರೆ ಅಲ್ಲ. ಇಂಥ ಯೋಗ್ಯವಾದ ಸ್ಥಳದಲ್ಲಿ ನಾನು ಕುಳಿತುಕೊಂಡು ಆ ಶಿವನ ಕುರಿತು ತಪಸ್ಸು ಮಾಡಿ ಸದಾಶಿವನಿಗೆ ಕೃಪೆಗೆ ಪಾತ್ರನಾಗಿ ಮುಕ್ತಿ ಪಡೆಯುವ ಸಾರ್ಥಿ ತಪಸ್ಸಿಗೆ ಇಲ್ಲೇ ಗುರುನ ಜಾಗ್ರತೆ. ನಿಮ್ಮಿಟ್ಟದಂತಾಗಲಿ ದೇವ. ರೇಣುಕ ರಾಜ ಬಳಿರ್ಯ ಸಾರಥಿ ಎನ್ನ ಪಿತನಾಜ್ಞೆ ಅಂತ ಬಳಿರ್ಯ ಮತ್ತಿನಿಂದಿರುವ ಕಾಶ್ಮೀರ ರೇಣುಕಾಂಶದ ಬರೆದು ನದಿಗಿರುವುದಕ್ಕೂ ಹೋಗುವರು. ಆದ ಕಾರಣ ಕಾಶ್ಮೀರದ ಕೆಲಸವನ್ನು ಬಿಡುವಂತ ಸಾರಥಿ ಒಡಿಸಿದ್ದಾಗಲಿ. ಭಾರ್ಗವರಾಮ ರೆಡಿಯಾಗಿರ್ಬೇಕು. ಭಾರ್ಗವರಾಮ ಬಲಿರ್ಯ ಮದ ತಕ್ಕಿದ ಮೂರ್ಖನಾದ ರೇಣುಕ ರಾಜನೇ ಈ ಸಹಸ್ರಭಾವ ಕಾರ್ತಿವೀರಾಜನ ಮುಂದೆ ನಡೆಯಲಾರ ನಿನ್ನ ಪೌರುಷ ಬೇಗನೆ. ರೇಣುಕ ರಾಜನ ಮುಂದೆ ನಡೆಯಲಾರ ನಿನ್ನ ಪೌರುಷ ಬೇಗನೆ. ನಾನು ಇಲ್ಲದ ಸಮಯದಲ್ಲಿ ಸದ್ದು ಸುಳಿಯದೆ ನಮ್ಮಪ್ಪನ ಒಳಗಾಡಿ ಜೈಚಾಲಾಗಿದೆ. ಹಿಂದಕ್ಕೆ ಓಡುವುದೇ ಇಲ್ಲೇ ರಣೇಡಿ ಎಂಬೇಡಿ. ಈ ವಾರ್ತೆ ಮರೆತು ರೋಗಶೇಷ ಋಣಶೇಷ ಶೇಷ ಬಲಿ ಬಿಟ್ಟರೆ ನಮಗೆ ಸುಲಭ ಎಂದು ನಾನು ನುಡಿದೆ ಅಂತೆ. ನಿನ್ನ ನಿರ್ನಾಮ ಮಾಡಬೇಕೆಂದು ರಣಕಂಕಂ ಕಟ್ಟಿ ಕದನಕ್ಕೆ ಬಂದೆ. ಬಳಿರ್ಯ ದಿಟ್ಟಿನ ಮುಂದೆ ನಿನ್ನ ಅಟ್ಟಾಸಂ ತೋರ್ಸ ಗಣಕ ಕ್ಷಣ ಮಾತ್ರ ತೋರ್ಸ ಮನಕ. ಬಳಿರ್ಯ ಎಲ್ಲ ಮತ್ತೆ ಏನನಾದ ಕಾರ್ತಿವೀರ ನಮ್ಮ ಮೂರ್ಖರೇ. ಎಲೆ ರೇಣುಕನಂಬಾದ ಮನೆ ಎಚ್ಚರ ತಪ್ಪಿ ಹುಚ್ಚನಂತೆ ಎಚ್ಚಿನ ನುಡಿ ಉಚ್ಚರಿಸಿದರೆ ಬಚ್ಚಲಬು ಮುರಿದು ನುಚ್ಚು ನೂರಾಗುವಂತೆ ಕೊಚ್ಚಿ ಕೆಡಗಿ ದಂಡದರ ಸೊಂಡ ಮಳೆಯ ಸರ್ಜ ಎಲ್ಲ ಈ ಅದಮನಾದ ಮಹಿಷ್ಮತಿ ನಗರದ ಸೇನೆ ಮಂಡ್ಯ ಬಾಣದಿಂದ ನಿನ್ನ ಸಹಸ್ರ ಬಾವುಗಳ ಮರಗಿಡಿಯುವನು. ಎಲ್ಲೇ ಕುಲ್ಲ ಏ ಅದಮ್ಮ ಹುಟ್ಟಿ ಬರುವುದಕ್ಕೆ ಇದು ಹುಲ್ಲಿನ ಬೀಜವಲ್ಲ. ಗಲ್ಲುವುದು ನಿನ್ನಿಂದೇಕೆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಮೂರ್ತ ಮಾಡಬೇಡ ಎನ್ನ ತರ್ಕ. ಎಲೆ ರೇಣುಕನೆಂಬಾದಮ್ಮ ಎನ್ನ ಮೇಲೆ ಸಾಗದು ನಿನ್ನ ಪರಾಕ್ರಮ.
ಎನ್ನ ಮೇಲೆ ಸಾಗಲಾರದು ನಿನ್ನ ಪರಾಕ್ರಮ. ನಮಗೆ ಯಾರಿಗೂ ತಿಳಿಯದ ಚೋರನಂತೆ ಅನ್ನ ಬಿತ್ತಡರೆ ಸಂಗರಕ್ಕೆ ಬಂದೆ ಸಹಜವಾಗಿ ಬಂದಿರುವನು. ಏ ಬುದ್ಧಿ ಸುಳ್ಳಿಗೆ, ಏ ಬುದ್ಧಿಹೀನನೇ, ನಡೆಯಲಾರದು ಎನ್ನ ಮುಂದೆ ನಿನ್ನ ದೌರ್ಜನ್ಯ ಬೇಗನೆ, ನಿನ್ನ ಮುಂದೆ ನಡೆಯಲಾರದು ನಿನ್ನ ದೌರ್ಜನ್ಯ ಬೇಗನೆ. ಕೊಯ್ಯುತ್ತ ಬರುವ ಎನ್ನ ಸಂಘಗಳು ನಿಗ್ರಹಿಸಿಕೊಂಡು ಮಾತಾಡು. ಕೈಲಾಗದಿದ್ದರೆ ಸೋತನೆಂದ ಎನ್ನ ಪಾದಕ್ಕೆ ಶರಣ ಮಾಡು ಮೂಢಮತೆ. ರಣಮಂಡ ಬರೋದು ನಿನಗೆ ದುರ್ಗತೆ. ಬಳಿರಿಯ ಎಲ್ಲ ಈ ಕಾರ್ತಿವೀರ್ಯ ಎಲ್ಲ ರೇಣುಕ ಮತವೇರಿದ ಮನ ಬಂದಂತೆ ಎತ್ತಕ್ಕೆ ಕೊಚ್ಚಿಕೊಳ್ಳುವೆ ಈ ನಿನ್ನ ಶೌರ್ಯ. ಕೊಚ್ಚಿಕೊಂಡು ಮಾಡುವುದೇನಿಲ್ಲ ಅದಮ್ಮ. ಬಳಿರಿಯ ಸಿಂಹದ ಮುಂದೆ ಸಿಂಹಳಿಗವ ಒದರಿದರೆ ಸಿಂಹ ಬೆದರ ಬಲದೆ ನಾನೇನು ಎದುರುವುದೇ ಅದಮ್ಮ. ನಿನ್ನಿಂದ ಎನ್ನಂ ಜಯಿಸುವುದಾಗುವುದೇ. ಸಹಜವಾಗಿ ಜಯಿಸುವುದೇ ಕುಲ್ಲ. ಕಾರ್ಮುಗಿಲು ಕತ್ತಲಾಗುವಂತೆ ಬರುವ ಎನ್ನ ಶರಂಗಳಂಬರ ಸೆಳೆದು ಬಿಡುವ ತಡೆದುಕೋ ಕುಲ್ಲ. ಪ್ರತಿ ಮಾತನಾಡಿದರೆ ಮರಿವರಿಗೆ ಗರ್ವವಲ್ಲ. ಬಳಿಟ್ರೆಲ್ಲ ರೇಣುಕನೆಂಬ ಪಾಮರ ನೀನಾವ ದೊಡ್ಡ ಶೂರ. ಬಳಿರಿಯಲ್ಲ ಈ ಕಾರ್ತಿವೀರ್ಯ ನೀನಾವ ದೊಡ್ಡ ಶೂರ. ಈ ಕಲಿ ಶೂರ್ಯ ಕಾರ್ತಿವೀರಾಜನೆಂದರೆ ಚತುರ್ದಶಕ ಭುವನ ಬ್ರಹ್ಮಾಂಡವ ತೆಳಕಾಗ ಒಯ್ಯಾಡಿದವು. ಯಕ್ಕೋಚಿತ ನಿನ್ನಂತವನು ಪಾಡೋದು, ಕೋಚಿತ ನಿನ್ನಂತವನ ಪಾಡೋದು. ಎಳೆಯದಮ್ಮ ಎಳೆಯ ಮುಲ್ಕ ಆಕಾಶ ಮಂಡಲಕ್ಕೆ ಮುಖವೆತ್ತಿ ಸುನಕವಲ್ಲು ತೆರೆದು ಒದರಿದ್ರೆ ಆಕಾಶವನ್ನು ಎದುರುವುದೇ. ನಾನ್ಯಾರು ಎದರುವನು. ಇಂದಿನ ಸಂಗಮದಲ್ಲಿ ನಿನ್ನಂತದೆ ಬಡಿದ್ದರೆ ರೌದ್ರ ರೂಪಿ ಮುನಿಯರ್ದ ತಾತನಿಂದ ಧನುರ್ವಿದ್ಯೆ ಕಲಿತು ಸಾರ್ಥಕೇನು ಪಾಮರ ಸೇರಿಸ ನೋಡಿ ಅವಪುರ. ಬಳಿರಿಯ ಬಳಿರಿಯ ಎಲ್ಲ ಈ ಕಾರ್ತಿವೀರ್ಯ ಸಮರಕ್ಕೆ ಸಿದ್ಧನಾಗು ಈ ಕ್ಷಣವ ನಿನ್ನ ಕೆಡವನದವ ನೋಡಲ್ಲ ಪರಾಕ್ರಮ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಬಂಡ ಆರಿಸು ನೋಡಿದ ರುಂಡ. ಭಾರ್ಗವರಾಮ ಭಾರ್ಗವ 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 ಭಾರ್ಗವರಾಮ ಭಾರ್ಗವರಾಮ ಭಾರ್ಗವರಾಮನ್ ಕರ್ಕೊಂಬರಿ ಬಾ. ಪರಶುರಾಮ ಬಳಿ ಮತಾಂಧನಾದ ರೇಣುಕ ರಾಜನ ಅನ್ನ ಕೋರ್ಗನಿಗೆ ಪೆಟ್ಟು ತಾರದೆ ಹಣವಣ ಎಲ್ಲ ಸಾರತೆ ಕಲಿಶೂರ್ಯ ಕಾರ್ತಿವ ರಾಜನಿಗೆ ಸರಿಸಮಾರು ಇರ್ತಾರೆ. ತಕ್ಷಣ ಸಮರಕ್ಕೆ ಬರೆಯಲು ಸಾರತೆ ಹೊಡೆಸಿದ ನಿಮ್ಮ ದೇವ ಭಾರ್ಗವ ಭಾರ್ಗವ ಭಾರ್ಗವರಾಮ ಭಾರ್ಗವರಾಮ ಪರಶುರಾಮ हेलो
ಬಂಗಾರಂ ಧಾರಂದಿಕೆ ದೊರೆಯೇ ಭಾಗ್ಯಶ್ರೀ. ಬೋಳಿರೇ ಎಲೈ ಮನ್ನವ ದೇವಾ ಚಟ್ ಚಟ ಸ್ಫುಟ ದುರ್ಬುಟ ರುತ್ಕುಟ ಪ್ರಕಟಿತ ತಟ ಘಟಿತ ಪಟು ತರ ಬಟೋರ್ ಮುಕಟ ಮಣಿಯಂತ ದರ್ಪ ವೀರಣಂ ಸಟ ಎಲ್ಲದ ಪುಟ ತೆಗೆದು ಬಂದ ಮದಾಂಧರಂ ಕಂದರಂ ಗಾರಗಡೆ ಮಾಸ್ತಿಕರ ಮನ್ನವ ದೇವಾ ಕ್ಷೇತ್ರೋಪ ಭದ್ರ ರುದ್ರ ಸಮುದ್ರ ಯತಿಗಣ ರೌದ್ರ ಏಕಾಂಗಿ ಭವ ರುದ್ರ ಗರ್ಭದಿಂ ದುಬ್ಬ್ಯಾರಿ ನಿರ್ಪಾಪ್ರಮಯಿ ಭೂಮಂಡಲಕ್ಕೆ ಮತ್ತು ಮುಗದು 100 ಕೋಟಿ ತಾರಾ ಮಂಡಲ ಕಾರ್ಗತ್ತಲ ಭೂರಿ ಬುಧದ್ದಾರೆ ದೋರ ಮುತ್ತಿನ ರಾವಳಿ ಎಂದೆನಿಸಿಕೊಂಡಿರುವ ಗಂಡದ ಗಂಡುಗಲಿಯನ್ನು ದಾರೆಂದು ವಿಚಾರ ಮಾಡುವ ನೀನು ದಾರಬಿಡ ನೋಡಲ್ಲ ಯಾರ್ಬಿಡ ಓಹೋ ದೇವಾ ನಾವು ದಾರಂದರೆ ಭೋಗದಲ್ಲಿ ಇಂದ್ರನು, ತ್ಯಾಗದಲ್ಲಿ ಕರ್ಣನು, ಕೋಪದಲ್ಲಿ ರುದ್ರನು, ಶಪಥದಲ್ಲಿ ಅರ್ಜುನನು, ಪರಾಕ್ರಮದಲ್ಲಿ ಪರಶುರಾಮನು, ಪತಿವ್ರತೆಯಲ್ಲಿ ಅನಸೂಯೆಯು, ನ್ಯಾಯದಲ್ಲಿ ಧರ್ಮಜನು, ಶಕ್ತಿಯಲ್ಲಿ ಜಲಂಧರನು, ಭಕ್ತಿಯಲ್ಲಿ ಬಲಿ ಚಕ್ರವರ್ತಿಯು, ಮಾನದಲ್ಲಿ ದುರ್ಯೋಧನನು, ಶಾಂತಿಯಲ್ಲಿ ಚಂದ್ರನು, ಕಾಂತಿಯಲ್ಲಿ ಸೂರ್ಯನು, ಇಂತಿಷ್ಟು ವೈಭವದಿಂದ ಬಂದವರನ್ನು ದಾರಂದು ಕೇಳಿದ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಬೋಳಿರ್ರೆ ಎಲೈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಗೋಡೆ ಗೋಡಿಸುವ ಎನ್ನ ವೀರ ಬೊಬ್ಬಯ ಹಬ್ಬರಕ್ಕೆ ಇತರು ಎದೆ ಒಡೆದು ನಿಬ್ಬರಗಾಗಿ ಎನ್ನ ಬಯಕ್ಕೆ ಕಂಡ ಕಂಡಗಳ ಎಲ್ಲ ಸಾರಥಿ ಉಪದಿ ಮದವೇರಿದ ಮದಾಂಧರ ಮಂಕುತನ ಒಂಬಿಡಿಸಿ ಸದ್ಬುದ್ಧಿಯಂ ಕಲಿಸಿ ತ್ರಿಭುವನ ವೀರರಿಂದ ವಂದನೆ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಬಳಿರೆ ಖಂಡಿಸುವ ಗಣನ ಪ್ರವೀಣ ಎಲ್ಲ ಸಾರಥಿ ಉಪದಿ ಭೃಗು ವಂಶೋದ್ಭಾವ ಮಹಾಮುನಿ ಜಮದಾಗ್ನಿಯ ಕುಮಾರ ರೇಣುಕ ದೇವಿಯ ಗರ್ಭದೋತಾರಾಪತಿಯಂತೆ ಉದ್ಭವಿಸಿದ ದುರಧೀರ ಬಳಿರ ರಾಮನೆಂದು ತಿಳಿಯ ಸಾರಥಿ ಹೊಡೆದು ಜಾಬಾರಿ ಜಗದ ವೀರ ಭಾರ್ಗವ ರಾಮರವೈವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ. ಬಳಿರೆ ಎಲೈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಇತ್ತ ಬಾ ಚಿತ್ತವಿಟ್ಟು ಕೇಳ. 56 ದೇಶದ ರಾಜರು ಶ್ರೇಷ್ಠನಾದ ಕಾಶ್ಮೀರ ರಾಜರ ಕುಮಾರಿಯಾದ ನಮ್ಮ ಜನ ರೇಣುಕಾದೇವಿಯಿಂದ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದ ವಿಚಾರವನ್ನು ತಿಳಿಯಲು ಬರೋಣವಾಯಿತು. ಗಂಡ್ಯ ಸಾರಥಿ ನಮ್ಮ ಜನನಿಯ ಬಳಿಯ ಜೋಡಿಯಿಂದ ರಥವನ್ನು ಬಿಡುವಂತೆ ನಾವು ಜಾಗೃತ ನಿಮ್ಮೆಷ್ಟರಂತಾಗಲಿ ಭೂಪತಿ. ನಮೋ ನಮೋ ಜನನೇ ಸೌಖ್ಯ ಪ್ರದಾಯಿನೇ ದೀರ್ಘ
ಕಾವಿಷ್ಯಮಸ್ತು ಮೇಲ ಕೇಳ ಪುತ್ರ ಕೋಮಲ ಗಾತ್ರ. ಓಹೋ ಎನ್ನಂಬಡದ ಮಾತೆ, ಏನಿದು ನಿನ್ನ ಮುಖಚರ್ಯದ ರೀತೆ? ಹೂವಿನ ಮೊಗ್ಗೆಯಂತಿರುವ ಈ ನಿನ್ನ ನಗು ಮುಖವುಳ್ಳ ಮುಖ ಕಮಲವು ಮುದುಡಿದ ತಾವರೆಯಂತಾಗಲು ಕಾರಣವೇನು? ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ತ್ರಿಲೋಕ ಪಾವನೆ. ರಾಮ, ಅಮ್ಮಯ್ಯ. ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಬಾಡಲು ಕಾರಣವೇನೆಂದು ಕೇಳಿದೆಯಾರ? ಹೌದು ಮಾತೆ. ಕೇಳಬೇಡ ರಾಮ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಮ. ಈ ನಿನ್ನ ಸುಕೋಮಲವಾದ ಕಣ್ಣಲ್ಲಿ ನೀರು ಬಂದರೆ ಎನ್ನ ಪುತ್ರನು ಸಹಿಸುವುದಿಲ್ಲ ಮಾತೆ. ರಾಮ, ಅಮ್ಮಯ್ಯ, ಹೇಗೆ ಸಹಿಸಿಕೊಳ್ಳಬೇಕಂತ? ಈ ನೀನು ದುಃಖ ಪಡುವುದನ್ನು ಸಹಿಸಲಾಗುವುದಿಲ್ಲ ಮಾತೆ. ಕೇಳುವೆನು ಕೇಳುವಂತ. ಅದೇನು ಚೆನ್ನಾಗಿ ಹೇಳು ಮಾತೆ. ಬಾರೇ ಭಾರ್ಗವ, ನಾ ಸಹಿಸೆ ಶೋಕವ. ಪುತ್ರನಾದ ಭಾರ್ಗವ, ಅಮ್ಮಯ್ಯ, ಹೇಳುವೆನು ಕೇಳು ಬಂದ. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಬಾರೇ ಭಾರ್ಗವ, ನಾ ಸಹಿಸೆ ಶೋಕವ. ಬಾರೇ ಭಾರ್ಗವ, ನಾ ಸಹಿಸೆ ಶೋಕವ. ಎನ್ನ ಹಣೆಯಲಿ ಇಂಥ ಬರಹವ ಬರೆದಿರುವನು ಆ ಜಡಜೋಪವ. ನಿನ್ನ ಹಣೆ ಬರಹದಲ್ಲಿ ಅದೆಂತ ಬರವನ್ನು ಬರೆದಿರುವನು ಮಾತೆ. ರಾಮ, ಅಮ್ಮಯ್ಯ, ಆ ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಹೌದೇ ಮಾತೆ. ಹೌದು ಕಂದ. ಹೌದೇ ಮಾತೆ. ರಾಮ, ಅಮ್ಮಯ್ಯ, ಎನ್ನ ಹಣೆಯಲಿ ಇಂಥ ಬರಹವ ಬರೆದಿರುವನು ಆ ಜಡಜೋಪವ. ಕಂದ, ಅಮ್ಮಯ್ಯ, ರಾಮ, ಅದೇನು ಚೆನ್ನಾಗಿ ಹೇಳು ಮಾತೆ. ಬ್ರಹ್ಮ ಬರಹವ ಬದಲಿ ಮಾನವ. ರಾಮ, ಆ ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಈ ನಿನ್ನ ಮಗ ಭಾರ್ಗವನಿರುವನಲ್ಲ ಮಾತೆ. ರಾಮ, ಅಮ್ಮಯ್ಯ, ಅದು ನಿನ್ನಿಂದ ಆಗಲಾರದು ಕಂದ. ಅದು ಏತಕ್ಕೆ ಮಾತೆ. ರಾಮ, ಅಮ್ಮಯ್ಯ, ಬ್ರಹ್ಮ ಬರಹವ ಬದಲಿ ಮಾನವ. ವಿಧಿಯಲೇ ಮಾವ ಹರೆತವನ. ವಿಧಿಯಲೇ ಮಾವ ಹರೆತವನ. ಬಾರೇ ಭಾರ್ಗವ, ನಾ ಸಹಿಸೆ ಶೋಕವ. ಬಾರೇ ಭಾರ್ಗವ, ನಾ ಸಹಿಸೆ ಶೋಕವ. ಪುತ್ರನಾದ ಭಾರ್ಗವ, ಅಮ್ಮಯ್ಯ, ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಕರ್ಮವ. ಈ ನಿನ್ನ ದುಃಖವನ್ನು ನಿನ್ನ ಕಂದನಿಂದ ನೋಡುವುದಾಗುವುದಿಲ್ಲ ಮಾತೆ. ರಾಮ, ಅಮ್ಮಯ್ಯ, ಆ ಬ್ರಹ್ಮನು ಬರೆದಿರುವ ಆ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನಾನು ನಿನ್ನ ತಾಯಿಯ ದುಃಖದ ನಿಯಮ. ಓಹೋ ಅಮ್ಮ, ಏನಿದು ನಿನ್ನ ಮಾತಿನ ಮರ್ಮ? ಮೂಕಚರ್ಯದ ಪ್ರತಿಯನ್ನು ನೋಡಿದರೆ ರಾಹುವಿನ
ಮಾತೆ. ಅಮ್ಮಯ್ಯ, ರಾಮ ಈ ನಿನ್ನ ಹೃದಯದಲ್ಲಿ ಹಾಲ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣನಾದವರ ಹೆಸರನ್ನು ಹೇಳಿದರೆ ಬಾಳಿರೆ ಅವನ ಕತ್ತನ್ನು ಕತ್ತರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವನು. ಅದು ನಿನ್ನಿಂದ ಆಗಲಾರದು ರಾಮ. ತಡ ಮಾಡದ ತಿಳಿದು ಮಾತೆ, ಯಾವ ಕಾರಣಕ್ಕಾಗಿ ನಿನ್ನ ಮನದಲ್ಲಿದೆ? ರಾಮ ಅಮ್ಮಯ್ಯ, ಅಮ್ಮಯ್ಯ, ಏತಕ್ಕಾಗಿ ಅಳುತ್ತಿರುವೆ ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಮಾತೆ. ಹೇಳಬೇಡ ರಾಮ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ನನ್ನ ದುಃಖವು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಈ ನಿನ್ನ ಮಗನು ಹೇಗೆ ಸಹಿಸಿಕೊಳ್ಳುವನು ಮಾತೆ? ಚಿಕ್ಕ ಕಂದನಾದ ನೀನು ಹೇಗೆ ಸಹಿಸಿಕೊಳ್ಳುವೆ ರಾಮ? ನಾನು ಚಿಕ್ಕವನಾದರೆ ಎನ್ನ ಕರೆದೋಳು ಮರೆಯುವ ಈ ಕಟ್ಟವೇನಾದರೂ ಚಿಕ್ಕವೇನು ಮಾತೆ? ರಾಮ, ಅಮ್ಮಯ್ಯ, ನಿನ್ನ ಪರಾಕ್ರಮ ಎಂದದ್ದು ಎಂದು ಈ ನಿನ್ನ ತಾಯಿ ಹರತಿರುವಳು. ಹೌದು ಮಾತೆ. ಆದರೆ ಆದರೆ ತಾಯಿಗೆ ಮಕ್ಕಳು ಯಾವಾಗಲೂ ಸಣ್ಣವರಾಗೇ ಕಾಣುವರು ರಾಮ. ಸಣ್ಣವರಾಗಿ ಕಾಣುವರು ಮಾತೆ. ಆದರೆ ಈ ಎನ್ನ ವಿಷಯವನ್ನು ಹೇಳಿದರೆ ಸಹಜವಾಗಿ ನಡೆಸಿಕೊಡುವೆನು ಮಾತೆ. ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ಕೇಳಲೇಬೇಕೇ ರಾಮ? ಹೌದು ಮಾತೆ. ಹಾಗಾದ್ರೆ ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ತೀರಿದ ಭಾವ. ತಾತನಾದ ರೇಣುಕ ಮಹಾರಾಜನಿಗೆ ಅದೇನಾಯಿತು ಮಾತೆ? ಅಮ್ಮಯ್ಯ, ಅಮ್ಮ ಮಾತೆ, ನಿನ್ನ ತಂದೆ ಈತಕ್ಕೆ ತೀರಿದನು ಅಮ್ಮಯ್ಯ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಮಾತೆ. ಕೇಳಬೇಡ ರಾಮ. ಅದು ಹೇತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ಈ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನನ್ನ ದುಃಖವನ್ನು ಕೇಳಿ ಮತ್ತಷ್ಟು ದುಃಖವನ್ನು ಪಡುವೆಯಾ ಕಂದ? ಈ ನೀನು ದುಃಖ ಪಡುವುದನ್ನು ಎನ್ನ ಪುತ್ರನು ಹೇಗೆ ಸಹಿಸುವನು ಮಾತೆ? ರಾಮ, ಅಮ್ಮಯ್ಯ, ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ತೀರಿದ ಭಾವ. ರಾಮ, ನನ್ನ ತಾತನು ಏತಕ್ಕೆ ತೀರಿದನು ಮಾತೆ? ಅದು ಯಾವ ಕಾರಣವಿರುವುದು ತಿಳಿಸು ಎಂದು ಹೇಳುತ್ತಿರುವೆಯಾ ರಾಮ? ಹೌದು ಮಾತೆ. ಕೇಳಬೇಡ ರಾಮ. ಅದು ಏತಕ್ಕೆ ಮಾತೆ? ನಿನ್ನ ತಾತನನ್ನು ಕೊಂದ ಅದವನು ಸಾಮಾನ್ಯದವನಲ್ಲ ಕಂದ. ಗರ್ಭದಲ್ಲಿ ಜನಿಸಿದ ಈ ನಿನ್ನ ಪುತ್ರನು ಸಾಮಾನ್ಯದವನೇನು ಮಾತೆ? ರಾಮ, ಅಮ್ಮಯ್ಯ, ಅವನನ್ನು ಜಯಿಸುವುದು ನಮ್ಮಂತವರಿಗೆ ತಕ್ಕದ್ದಲ್ಲವೆಂದು ಹೇಳಿದೆ ರಾಮ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ಅವನ ಹೆಸರನ್ನು ಕೇಳಬೇಕೆಂಬ ಅಂಬಲನ ಕಂದ. ಹೌದು ಮಾತೆ. ಆ ದುಷ್ಟನ ಹೆಸರನ್ನು ಮಾತ್ರ ಕೇಳಬೇಡ ರಾಮ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ನೀನಿನ್ನು ಚಿಕ್ಕ ಕಂದನು ಕಂದ. ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಮೆರೆಯುವ ಈ ಕಗ್ಗವೇನಾದರೂ ಚಿಕ್ಕವೇನು ಮಾತೆ? ಗಗನ ಮಂಡಲಕ್ಕೆ ಆರ್ದವನು ಮಾತೆ? ಬೇಡ ರಾಮ. ಅದು ಏತಕ್ಕೆ ಮಾತೆ? ಆ ಮದೋನ್ಮತ್ತನಾದ ಕಾರ್ತವೀರನು ಸಾಮಾನ್ಯದವನಲ್ಲ ಕಂದ. ಸಾಮಾನ್ಯದವನೇನು ಮಾತೆ? ರಾಮ, ಅಮ್ಮಯ್ಯ, ಒಂದು ಮಾತನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ರಾಮ, ಅಮ್ಮಯ್ಯ, ನಷ್ಟವಾದ ಹಣ ಕಷ್ಟದಿಂದ ಗಳಿಸಬಹುದು. ವಿದ್ಯೆ ನಷ್ಟವಾದರೆ ಅಭ್ಯಾಸದಿಂದ ಸರಿಪಡಿಸಬಹುದು. ಸ್ವಾಸ್ಥ್ಯವು ನಾಶವಾದರೆ ಉಪಚಾರದಿಂದ ಸರಿಪಡಿಸಬಹುದು. ಆದರೆ ನಿನ್ನಂತ ಮುದ್ದಾದ ಮಗನನ್ನು ಕಳೆದುಕೊಂಡು ನಾನು ಹೇಗೆ ಸಹಿಸಿಕೊಳ್ಳಲಿ ಭಾರ್ಗವ? ನೇಮವು ಕೊಡಲು ಭಯಗೊಂಡಿರುವುದು ಎನ್ನಯ್ಯ ಜೀವವ. ಅದು
ರಾಮ, ಅಮ್ಮಯ್ಯ, ಅವನನ್ನು ಹೇಗೆ ಜಯಿಸಬೇಕಂತ? ಅದು ಹೇಗೆ ಜಯಿಸುವೆ ಮಾತೆ? ಕಾತವೀರ ಗೌರವನಾಂಬವ ಕಾಲದಯನ್ನಯ ತಂದೆಯ ಪ್ರಾಣವ, ಕಾಲದಯನ್ನಯ ತಂದೆಯ ಪ್ರಾಣ ದ್ವಾರೈ ನಾಸರಿಕೆ ಶೋಕವ ದ್ವಾರೈ ಅಮ್ಮಯ್ಯ, ಎನ್ನ ತಂದೆಯಾದ ರೇಣುಕರಾಜನನ್ನು ಆ ಮಧೋನ್ಮತ್ತನಾದ ಕಾರ್ತವೀರನು ಹತನಗೊಳಿಸಿರುವನಂತೆ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಓ ಎನ್ನಂಪಡದ ಮಾತೆ ತಿಳಿಯಿತು ಈ ನಿನ್ನಂಪಡದ ಹತ್ತನ ಮರಣದಿಂದುಂಟಾದ ಈ ನಿನ್ನ ಮನದ ವ್ಯತೆ. ಅಮ್ಮಯ್ಯ, ಈ ನಿನ್ನ ಮಗನ ಮಾತನ್ನು ಆಲಿಸು ಮಾತೆ. ಬಾಳಿರೆ ವೈರಿಗಳ ಮೆಮಪುರಕ್ಕೆ ಕಳುಹಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ನಂದನನಿಗೆ ಸಂತೋಷದಿಂದ ನೇಮವನ್ನಿತ್ತರೆ ಅಮ್ಮಯ್ಯ, ಚೆಕ್ಕವನೆಂದು ಊಹಿಸದೆ ಅಕ್ಕರತೆಯಿಂದ ನೇಮವನ್ನಿತ್ತರೆ ಬಳಿರೆ ದಿಗ್ಪತಿಗಳ ತಲೆದೂಗುವಂತೆ ಆ ಕಾರ್ತವೀರಾರ್ಜುನ ಸಕ್ಕಡಿಸೋನ ಮಾತೆ. ಅಮ್ಮಯ್ಯ, ರಾಮ, ಎನ್ನ ಎತ್ತಮ್ಮಳಾದ ನಿನ್ನ ಪಿತನ ಕತ್ತನ್ನು ಕತ್ತರಿಸಿದ ಮಧೋನ್ಮತ್ತ ಮರಣಕ್ಕಾಗಿ ಆಜ್ಞೆಯಂ ಕೊಡು ಮಾತೆ. ಪರಮ ಪ್ರಖ್ಯಾತೆ. ರಾಮ, ಅಮ್ಮಯ್ಯ, ಹರದ ಹೊಡಲು ಹರಿಯುತ್ತಿದೆ. ಹೌದು ಮಾತೆ. ನಿನ್ನ ನುಡಿಯೇ ಆಲ್ಚೇನು ಕಡಲು ಕಂದ. ಹೌದೇ ಮಾತೆ. ರಾಮ, ಅಮ್ಮಯ್ಯ, ಏನು? ಈ ಎತ್ತವಳಿಗೆ ಕಂದನು ಯಾವಾಗಲೂ ಹಾಲು ಜೇನಿನಂತೆ ಕಾಣುವನು ಮಾತೆ. ಹೌದು ಕಂದ. ಹೌದು ಮಾತೆ. ನಿನ್ನಂತ ಮುದ್ದಾದ ಮಗನನ್ನು ಆ ದುಷ್ಟನ ಕೈಗೆ ಹೇಗೆ ಒಪ್ಪಿಸಲಿ ರಾಮ? ನೀನು ದುಃಖ ಪಡುವುದು ಈ ನಿನ್ನ ಕಂದನು ಸಹಿಸುವುದಿಲ್ಲ ಮಾತೆ. ರಾಮ, ಅಮ್ಮಯ್ಯ, ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಹಡೆದ ಹೊಡಲಿನ ಅವನನ್ನು ಜಯಿಸುವುದು ನಿನ್ನಂತವನಿಂದ ಆಗಲಾರದು ರಾಮ. ಕಂದನಿಗೆ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲವೆಂದು ಹೇಗೆ ಮಾತೆ? ಹೌದು ರಾಮ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ಮೈ ತುಂಬ ಮೋಸವನ್ನೇ ತುಂಬಿಕೊಂಡು ವಂಚನೆಯನ್ನು ಮಾಡುತ್ತಿರುವ ಅವನನ್ನು ಜಯಿಸುವುದು ನಮ್ಮಂತವರಿಗೆ ತಕ್ಕದ್ದಲ್ಲವೆಂದು ಹೇಳಿದೆ ರಾಮ. ನಿನ್ನ ಆಶೀರ್ವಾದ ಹೊಂದಿದ್ದರೆ ಬರೋಣ ಮಾತೆ.
ಅಮ್ಮಯ್ಯ ಹಣದ ಒಡಲು ಹರಿಯುತ್ತಿದೆ. ನಿನ್ನ ನುಡಿಯೇ ಆ ಜೇನು ಕಡಲು. ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ತುತ್ತುಡಿಸಿ ಬೆಳೆಸಿ ಆ ಅಧಮನಾದ ಕಾರ್ತವೀರನ ಕೈಯಲ್ಲಿ ಹೇಗೆ ಒಪ್ಪಿಸಲು ರಾಮ? ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗನೆ. ಅಮ್ಮ ಮಾತೆ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ ಮಾತೆ? ರಾಮ, ಕೇಳು ಎನ್ನ ಪೌರುಷವನ್ನು ಹೇಳುವೆ, ಕೇಳು ಕೇಳು ಮಾತೆ. ಬಳಿರೇ ಕರ್ತವೀರಾರ್ಜುನನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರು. ಈ ನಿನ್ನ ಒಡಲ ಸಂಭವನಾದ ಎಂದರೇಲಾರದ ಅಮ್ಮಯ್ಯ, ನಿನ್ನ ಚಿಂತೆಯಂ ಬಿಟ್ಟು ಬಿಡು. ಚಂಡ ಪ್ರತಾಪನಾದ ನಿನ್ನ ತಂದೆಯ ಕೊಂದವನ ಶಿರವನಾರ ಗೆಡದು ಅವನ ದೇಹವನ್ನು ಹತ್ತು ಕಾಗೆಗಳಿಗೆ ಉಣಬಡಿಸಿ ಹಬ್ಬದೂಟ ಮಾಡಿದವನು. ಅಮ್ಮಯ್ಯ, ಕಂದ, ಈ ಎನ್ನ ಮಾತು ಸಟೆಯಾದರೆ ಆದರೆ ಬಳಿರೆ ಬಿಡುದು ತರ್ರನೆ ಸಿಳಿ ಬಿಡು ಜಮದಕ್ಕೆ ಸೌಭಾಗ್ಯವದ ರಾಮ, ಅಮ್ಮಯ್ಯ. ಆ ಮದೋನ್ಮತ್ತನಾದ ಕಾರ್ತವೀರನನ್ನು ಜಯಿಸುವಿಯಾ ಕಂದ? ಸಹಜವಾಗಿ ಮಾತೆ. ರಾಮ, ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾರ್ತವೀರನು ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನು ಕಂದ. ಬಳಿರೆ ಮಗನು ಅರಿಷ್ಟರ್ಗಮ್ಮ ದೂರ ಮಾಡಿದವನು ಮಾತೆ. ಸಾಹಸ ಭಾವುಳ್ಳವನು ಆ ಅಧಮನಾದ ಕಾರ್ತವೀರನು. ಬಳಿರೆ ಅವನಿಗಿಂತ ಮೀರಿದವನು ಮಾತೆ. ದತ್ತಾತ್ರೇಯರ ವರಪ್ರಸಾದದಿಂದ ಜನಿಸಿದಂತವನು ಆ ಅಧಮನಾದ ಕಾರ್ತವೀರನು. ಜಮದಾಗ್ನಿ ರೇಣುಕ ದೇವಿಯ ಗರ್ಭದೊಳ ಜನಿಸಿದ ಈ ನಿನ್ನ ಮಗನು ಸಾಮಾನ್ಯದವರೇನು ಮಾತೆ? ರಾಮ, ಅಮ್ಮಯ್ಯ, 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೊರಟಾಗ ಅವನ ಮಾತಿಗೊಡಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ? ಅಮ್ಮಯ್ಯ, ಎಂಥ ಮಾತನ್ನಾಡಿದೆ ರಾಮ. ಆ ರಾವಣನು ಅಂಥ ಬಲವಂತನೇ. ಮಗನಾದ ಅಂಗನರು ತೊಟ್ಟಿಲಿಗೆ ದೃಷ್ಟಿ ಬೊಂಬೆಯಾಗಿ ಕಟ್ಟಿಸಿಕೊಂಡ ಸುದ್ದಿಯನ್ನು ಎಲ್ಲ ಮುಂದೆ ಹೇಳಬಹುದೇ? ರಾಮ, ಅಮ್ಮಯ್ಯ, ಒಂದು ಮಾತನ್ನು ಹೇಳುವೆನೋ, ಚಿತ್ತ ಬಿಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ನಿನ್ನ ತಂದೆ ಜಮದಗ್ನಿ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಹೌದೇ ಮಾತೆ? ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ ಜಮದಗ್ನಿ. ಹೌದೇ ಮಾತೆ? ರಾಮ, ಅಮ್ಮಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಅದೇನಾಯಿತು ಮಾತೆ? ನಾಗ ಸರ್ಪವು ಬಂದಿತು, ಮನುಷ್ಯನ ರೂಪದಲ್ಲೆದ್ದೆರಡು ಮಾತನಾಡಿತು. ಅಮ್ಮ ರೇಣುಕಾ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ತಾಪಗ್ರಸ್ತನಾಗಿದೆ. ನಿನಗೆ ಸಿಂಬೆಯಾಗಿ ನಲಿಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗ ಸರ್ಪವು. ಹೌದೇ ಮಾತೆ? ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ಹೌದೇ ಮಾತೆ? ನೀನೇ ನಿನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡವರು. ಆ ನಿನ್ನ ಧರ್ಮವನ್ನು ಇಡೀ ಜಗತ್ತೇ ಕೊಂಡಾಡುವುದು ಮಾತೆ. ಇಂಥವರ ಗರ್ಭದಲ್ಲಿ ಚಲಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾರ್ತವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ಕೊನೆಯದಾಗಿ ನೇಮ. ಪಡೆದ ಜನನಿಯಾದ ರೇಣುಕ ದೇವಿ ಎಂಥ ಮಾತನ್ನಾಡುವೆ. ಮಾತನ್ನೇ ಆಡುತ್ತಿರುವೆ ರಾಮ. ಆ ಮದೋನ್ಮತ್ತ ಕಾರ್ತವೀರಾರ್ಜುನು ದೇವದಾನವರಿಗೆ ಮೀರಿದವರೆಂದು ಹೇಳುವೆಯಲ್ಲ. ಈ ನಿನ್ನ ತಲೆಯ ಮುಂದೆ ನಡೆಯುವುದಿಲ್ಲ ರಾಮ. ಅಮ್ಮ
ಅಮ್ಮಯ್ಯ ಅದು ಹೇಗೆಂದರೆ ಆಗುತ್ತು ಹೇಗೆ ಕಂದ? ಈ ಅನ್ನ ಸರಿ ಸಮಾನರಾರಿಲ್ಲವೆಂದು ಕರ್ತವೀರಾರ್ಜುನನು ಮಾತಾಡದಿಂದಿರೋದು. ಅಮ್ಮಯ್ಯ ರಾಮ ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಹರಿಷಡ್ವರ್ಗಂಗಳನ್ನು ದೂರ ಮಾಡಿದವನು. ಬಾಪುರೇ ಇಂಥ ಚಿತ್ರೂಪನ ಮುಂದೆ ಕರ್ತವೀರಾರ್ಜುನನು ಜೀವದಿಂದ ಬೇರೆ. ಅಮ್ಮಯ್ಯ ರಾಮ ಬಾಳಿರೆ ಸಿದ್ಧರು ಒಂದು ಕಿಡಿ ಅಗ್ನಿಯ ಸುಟ್ಟು ಭಸ್ಮವಾಗದೇ ಇರುವುದೇ. ಮಹಾಜ್ಞಾನಿಯಾದ ನೀನು ಯೋಚಿಸದೆ ನೇಮವನ್ನು ಕೊಡು ಅಮ್ಮಯ್ಯ. ಬಾಳಿರೆ ಸೇರಿಸಿ ಬರಲು ಯಮನಾಲಯ. ರಾಮ ಅಮ್ಮಯ್ಯ ಆ ಮದೋನ್ಮತ್ತನಾದ ಕಾರ್ತೆವೀರನನ್ನು ಜಯಿಸುವೆಯಾ ಕಂದ? ಸಹಜವಾಗಿ ಜಯಿಸಿ ಬರುವನು ಮಾತೆ. ಹೇಗೆ ಜಯಿಸುವೆ ರಾಮ? ನಿನ್ನ ಆಶೀರ್ವಾದದಿಂದ ಕರ್ತವೀರಾರ್ಜುನನ್ನು ಜಯಿಸಿ ಬರುವನು ಮಾತೆ. ರಾಮ ಅಮ್ಮಯ್ಯ ಆ ಮದೋನ್ಮತ್ತನಾದ ಕಾರ್ತೆವೀರನನ್ನು ಜಯಿಸಬೇಕಾದರೆ ಜಯಿಸಬೇಕಾದರೆ ರಾಮ ಅಮ್ಮಯ್ಯ ಒಂದು ಮಾರ್ಗವನ್ನು ಹೇಳುವನು, ಚಿತ್ತವಿಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ರಾಮ ಅಮ್ಮಯ್ಯ ಹೇಳುವನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಅಮ್ಮಯ್ಯ ಆ ಮದೋನ್ಮತ್ತನಾದ ಕಾರ್ತೆವೀರನನ್ನು ಜಯಿಸಬೇಕಾದರೆ ಬ್ರಹ್ಮಶಕ್ತಿಯಿಂದ ಅಮ್ಮಯ್ಯ ಆ ಮದೋನ್ಮತ್ತನಾದ ಕಾರ್ತೆವೀರನನ್ನು ಜಯಿಸಬೇಕಾದರೆ ಬ್ರಹ್ಮಶಕ್ತಿ ಯೋಗದಿಂದ ಘೋರ ತಪಸ್ಸಿನಿಂದ ಅರನಿಂದ ಪರ್ಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಮದೋನ್ಮತ್ತನಾದ ಕಾರ್ತೆವೀರನನ್ನು ಜಯಿಸಲು ಸಾಧ್ಯ. ರಾಮ ಅಮ್ಮಯ್ಯ ಯುದ್ಧದಲ್ಲಿ ಪಣತೊಟ್ಟು ಗೆದ್ದು ಬರುವೆನು ಅಮ್ಮಯ್ಯ ಎಂದು ಹೊರಟ ನೀನು ಗೆದ್ದು ಬರಬೇಕು ಒಂದು, ಇಲ್ಲ ನಿನ್ನ ಪ್ರಾಣ ತ್ಯಾಗ ಮಾಡಿ ಬರಬೇಕು ಒಂದು.
ಜನನಿ ನಾನು ಎಷ್ಟು ವಿಧದಿಂದ ಹೇಳಿದರೂ ಬಿಡಲಿಲ್ಲ ಈ ನಿನ್ನ ಮನದ ಯೋಚನೆ. ರಾಮ, ಅಮ್ಮಯ್ಯ, ನೀರಲ್ಲಿ ಮುಳುಗಿದರು ಗುಹೆಯಲ್ಲಿ ಅಡಗಿದರು ಆ ಬ್ರಹ್ಮನ ಬರಹವನ್ನು ಬದಲಾಯಿಸುವುದುಂಟೆ. ಅಮ್ಮಯ್ಯ, ಕನಯ, ಈ ನಿನ್ನ ಮಗನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗದ. ಅಮ್ಮಯ್ಯ, ಮಗನೇ, ಬ್ರಹ್ಮಾಂಡ ಉರಿದು ಭೂಮಂಡಲ ಬಿರಿದು ಸಿಡಿಲು ಎನ್ನ ಶಿರಕ್ಕೆ ಅಪ್ಪಳಿಸಿದರೆ ಅಪ್ಪಳಿಸಿದರೆ ಆದಂ ಲೆಕ್ಕಿಸದೆ ಇಕ್ಕಡಿ ಮಾಡಿ ಬರುವ ಭುಜಬಲ ಪರಾಕ್ರಮಿಗೆ ತಕ್ಕದ್ದಲ್ಲ ಎಂದು ಹೇಳುವೆಯಾ? ಹೌದು ಕಂದ. ಅಮ್ಮಯ್ಯ, ಮಗನೇ, ನಿನ್ನ ಅಭಿಷ್ಟದಂತೆ ಅರನಮ್ಮಲಿಸುವುದಕ್ಕೆ ಪೂರಿತ ಹೋಮ ಮಾಡಲು ಕೈಲಾಸಕ್ಕೆ ಹೋಗುವೆ. ನಿನ್ನ ತನೆಯನಿಗೆ ಆಶೀರ್ವಾದ ಮಾಡು ಕಾಶ್ಮೀರದ ಸಲ್ಲಿಸುತ್ತೆ. ಬೇಡ ಬೇಡ ನಿನ್ನ ಮನದ ಮತೆ. ತಾಯಿಗೆ ಕೊಟ್ಟ ವಚನದಂತೆ ಅರಳನೆ ಒಲಿಸೋ ರಾಮ, ಅರಳನೆ ಒಲಿಸೋ. ತಾಯಿಗೆ ಕೊಟ್ಟ ವಚನದಂತೆ ಅರಳನೆ ಒಲಿಸೋ ರಾಮ, ಅರಳನೆ ಒಲಿಸೋ. ರಾಮ, ಅಮ್ಮಯ್ಯ, ಧರಾತಳದಲ್ಲಿ ನಿನ್ನ ಕೀರ್ತಿಯು ಹೇಗೆ ಬೆಳಗಬೇಕೆಂದರೆ ಅದು ಹೇಗೆ ಬೆಳಗಬೇಕು ಮಾತೆ? ಧರಾತಳದಲ್ಲಿ ಅಮ್ಮಯ್ಯ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದ ಆರತಿಯನ್ನು ಬೆಳಗುವೆ. ನಿನ್ನಿಷ್ಟದಂತೆ ಆಗಲಿ ಮಾತೆ. ಆ ಪೀಠವನ್ನು ಅಲಂಕರಿಸಿ ಪುತ್ರ ಕೋಮಲಗಾತ್ರ. ಬೆಳಗು ಮೇನೋ ಆರೋಗ್ಯ ಪ್ರೇಮ ತನಯನೇ ಜಯವಾಗಲೇ ಭಗವ ಕಾರ್ಯ ಬೇಗನೆ. ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡೋ ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು ಮಮತೆ ಇರುವ ಬಾಳಿನಲ್ಲಿ ಜೇನಿನ ಗೂಡು ಅದೇ ಶಾಂತಿಯ ಬೀಡು. ಬೆಳಗು ಬೆಳಗುವ ಆರೋಗ್ಯ ಪ್ರೇಮ ಪ್ರಣಯನೇ ಜಯವಾಗಲೇ ನೀ ಹೋಗುವ ಕಾರ್ಯ ಬೇಗನೆ. ಅಮ್ಮಯ್ಯ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದಾರತಿಯನ್ನು ಬೆಳಗಿವೆ. ಈ ನಿನ್ನ ಎತ್ತ ತಾಯಿಯ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಜಮದಗ್ನಿಯ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಕೋಮಲಗಾತ್ರ. ನಿನ್ನಿಷ್ಟದಂತೆ ಆಗಲಿ ಮಾತೆ ಪರಮ ಪುನೀತೆ.
ನಮೋ ನಮೋ ಜನಕ ಜಗದ್ವಿಖ್ಯಾತ ಕಾಂತಿ ಕನಕ ಸಕಲ ಸೌಭಾಗ್ಯ ಮತ್ತು ಪುತ್ರ ಕೋಮಲ ಗಾತ್ರ. ಓ ಜನಕ ಬಾಲಕ ಕರ ಬಲ್ಲವದಿ ಬೆಲ್ಬೆಳೆದು ಧನುರ್ಧಾರಿಯಾಗಿ ರೋಷದಿಂದ ಹೊರಟು ನಿಂತ ಈ ನಿನ್ನ ಗಂಡನ ವಿಚಾರವನ್ನು ಆಲಿಸುವುದಲೇ ಮಹಾಮತಿ ವಂದನ. ಅವೋ ಪುತ್ರ ಅಪ್ಪಯ್ಯ, ಯಾವ ಮಂಗಳದ ಮಹತ್ಕಾರ ಸಾಧಿಸಲು ಕರ ಪಲ್ಲವದಿ ಬಿಲ್ಬಿಡಿದು ಧನುರ್ಧಾರಿಯಾಗಿ ಬಂದಿರುವೆ. ಪಿತನ ಆಜ್ಞೆ ಪಡೆದ ಗಕ್ಕನ ಉಕ್ಕು ರೋಷದಿಂದ ಹೋಗುವುದೆಲ್ಲಿಗೆ ಸುತ್ತನೆ ಅತಿ ಬಲಾನ್ವಿತನೆ. ಓ ಜನಕ ಬಾಲಕ, ಈ ದಿಕ್ಕು ವಲಯದೋಳ್ ರೌದ್ರಾಂಕಿತನಾಗಿ ಮುನ್ನಗ್ಗಿ ಬರುವ ಬಂಡರ ಜಗತ್ಬಂಡನಾದ ಕ್ಷತ್ರಿಯ ನಮಕಾರ್ಥ ವೀರಾರ್ಜುನನು ಈ ತಮ್ಮ ಪಿತನ ಗತ್ತನ್ನು ಕತ್ತರಿಸುವಂತೆ. ಅಪ್ಪಯ್ಯ ಕುಮಾರ, ತತ್ ಕಾರಣ ಎತ್ತಮ್ಮಲ ಒಡಲೋ ದುಃಖ ಕಣ್ಣೀಡುವಂತೆ ಮಾಡಿರುವ ಬಳಿರೆ ವೀರಾರ್ಜುನ ಸಂಹಾರಕ್ಕೆ ಈಶನ ಮಲಿಸುವ ಎಂದು ಆಶೀರ್ವಾದ ಮಾಡುತ್ತಂತೆ ನಿನ್ನ ಮನಸ್ಸಿನ ತಾತ್ಪರ್ಯ ನನ್ನ ಮುಂದೆ. ಕಲಿತಿಲಕನಾದ ರಾಮ ಮೆಚ್ಚಿದ ಈ ನಿನ್ನ ಪರಾಕ್ರಮ ಮೆಚ್ಚಲೇಬೇಕಾದದ್ದು ಅಪ್ಪಯ್ಯ. ಅಂತ ದುಷ್ಟರ ಸಂಹಾರಕ್ಕಾಗಿ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ನಮ್ಮಂತವರಿಗೆ ತರವಲ್ಲ ಮಗನೇ, ಭಾರ್ಗವ ರಾಮನೇ. ಓ ಜನಕ ಬಾಲಕ, ಭಗವಂತನ ದುಷ್ಟರ ಸಂಹಾರ ಮಾಡಿವೆ ಎಂದು ಹೇಳುವೆಯಲ್ಲ, ಈ ನಿನ್ನ ಮಾತು ತಡೆಯಲ್ಲ. ಅದೇ ಆತಕ್ಕೆ ಸಡವಿಲ್ಲ ಕುಮಾರ. ಅಪ್ಪಯ್ಯ ಕುಮಾರ, ಆದರೆ ಆತನು ಆ ಕಾರ್ಯ ಮಾಡುವುದರೊಳಗೆ ಭೂಮಿಯ ಜನ ತತ್ತರಿಸುವರು, ಮಹತಾಯಿ ಮರಗುವ. ಅಪ್ಪಯ್ಯ ಕುಮಾರ, ಬಳಿರೆ ಸಂಹಾರಕ್ಕೆ ಸಿದ್ಧರಾಗಿ ಹೋಗುವೆ. ಏನಗಾಜ್ಞೆ ಕೊಡು ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಭಾರ್ಗವ ಹೇಳಲಿಕ್ಕೆ ಅದೇನು ಚೆನ್ನಾಗಿ ಹೇಳ ಅಪ್ಪಯ್ಯ. ಭಾರ್ಗವ ರಾಮನೇ ಕೊಡುವೇನೆ ಮವ ಬೇಗನೆ. ಭಾರ್ಗವ ರಾಮನೇ ಕೊಡುವೇನೆ ಮವ ಬೇಗನೆ. ವೈರಿಯ ಶಿರವ ತೆರೆದು ಬಾರೋ, ವೈರಿಯ ಶಿರವ ತೆರೆದು ಬಾರೋ ವೀರನೇ. ಭಾರ್ಗವ ರಾಮನೇ ಕೊಡುವೇನೆ ಮವ ಬೇಗನೆ. ಭಾರ್ಗವ ಕ್ಷತ್ರಿಯ ಕಾರ್ತ ವೀರನು ಸಕ್ಕನು ಮುರಿದು ಬಾರೋ ನೀನಿಂದು. ವೀರಾರ್ಜುನನ್ನು ಸಹಜವಾಗಿ ಧರಿಸಿ ಬರು ಲಭ್ಯ. ಕ್ಷತ್ರಿಯ ಕಾರ್ತ ವೀರನು ಸಕ್ಕನು ಮುರಿದು ಬಾರೋ ನೀನಿಂದು. ಕೈಲಾಸವಾಸ ಈಶ ಮಹೇಶ, ಕೈಲಾಸವಾಸ ಈಶ ಮಹೇಶ, ವರವನ್ನು ಕರುಣಿಸಲೇ ನಿನಗೆ, ವರವನ್ನು ಕರುಣಿಸಲೇ ನಿನಗೆ. ಭಾರ್ಗವ ರಾಮನೇ ಕೊಡುವೇನೆ ಮವ ಬೇಗನೆ. ಭಾರ್ಗವ ರಾಮನೇ ಕೊಡುವೇನೆ ಮವ ಬೇಗನೆ. ಕುಮಾರ ಅಪ್ಪಯ್ಯ, ಕೈಲಾಸವಾಸನಾದ ಈಶನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದ ಮಾಡಿರುವನು. ಭಾರ್ಗವರಾಮ ಶತ್ರು ತೋರಿಸಿ ನಿನ್ನ ಪರಾಕ್ರಮ ನಿನ್ನಿಷ್ಟದಂತೆ ಆಗಲಿ ಅಪ್ಪಯ್ಯ.
ಬಳಿರೇ ಎಲೈ ಸರದ ರುದ್ರ ಭಯಂಕರ ಭದ್ರ ಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಭಾರ್ಗವರಾಮನವರ ನಮ್ಮಲಿಸಿ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದು ಬಳಿರೇ ಸಂಬರಿಸಿ ಈ 7 ಲೋಕಗಳ ಪರಾಕ್ರಮನೆಂದೆನಿಸಿ ಬರೆಯುವುದಕ್ಕೆ ಈ ಭಾರ್ಗವರಾಮನ ಕೈಲಾಸ ಪರ್ವತಕ್ಕೆ ತಪಸ್ಸನ್ನು ಕೈಯಲ್ಲಿ ಓಡುವನೆಂದು ತ್ರಿಭುವನಕ್ಕೆ ಸಾರಿ ಸಾರಿ ಹೇಳದಂತೆ ಕೈಲಾಸ ಜಾಗೃತ ಮೇನಕ ಬಾಬಾ ಜಮದಗ್ನಿ ಭೂಪತಿ ಈ ದಿನ ಎನ್ನ ಸಹಸ್ರ ಬಾಹುಗಳ ಶಕ್ತಿಯಿಂದ ಬೇಟೆಯನ್ನಾಡಲು ಹೋಗಿ ಸಾರುತ್ತೆ ರಥವನ್ನು ಬಿಡಬೇಕಾಗುತ್ತೆ. ನಿಮ್ಮ ಹೆಸರೊಂದಾಗಲಿ ಭೂಪತಿ. ಬಳಿರೇ ಸಾರತೆ ಭೂಪತಿ ಇಲ್ಲಿಯ ಒಂದರಗಳಿಗೆ ರಥಂ ನಿಲ್ಲಿಸ. ಈ ವನದಲ್ಲಿ ಯಾವುದೋ ಆಶ್ರಮವು ಕಾಣುತ್ತದೆ. ಹೌದು ದೇವ. ಈ ಆಶ್ರಮದಲ್ಲಿ ಮುನಿವರದಾರಾಗಿರಬಹುದು. ಈ ವಿಚಾರ ತಿಳಿದು ಕಾರ್ಯ ಮಾಡಲು ಸಾಗುತ್ತೆ ಚತುರ್ಮುಖ. ನಿಮ್ಮ ಹೆಸರೊಂದಾಗಲಿ ದೇವ. ಅವೋ ಕ್ಷತ್ರಿಯ ವೀರನಾದ ಕಾರ್ತಿವೀರ್ಯ, ಅವೋ ಮುನಿವರ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದ ಸಹಾಯ ಬಯಸಿ ಬಂದಿರುವೆಯೋ ಎನ್ನ ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ಅವೋ ಕಾರ್ತಿವೀರ್ಯನೇ, ಅವೋ ಮುನಿವರನೇ, ದಣಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮುಷ್ಟನ್ನ ಸ್ವೀಕರಿಸಿ ಆನಂದ ಹೊಂದಿರಿ ಕಲಿಸೂರ. ಇಷ್ಟೇ ನೋಡಿ ಎನ್ನ ಮಾತಿನ ಭಾರ. ಅವೋ ಮುನಿವರ, ಅವೋ ಕಾರ್ತಿವೀರ್ಯ, ಬೇಡಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಯೋಗ್ಯ ಆಶ್ರಮದಲ್ಲಿ ಯೋಗ್ಯವಲ್ಲ. ಅದು ಯಾತಕ್ಕೆ ಯೋಗ್ಯವಲ್ಲ? ಏಕೆಂದರೆ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಾಹಿಷ್ಮತಿ ನಗರದಲ್ಲಿ ಇರಲು ಯೋಗ್ಯ. ಆದ ಕಾರಣ ಕಾಮಧೇನು ಬಿಡುವ ಮುನಿಪ ಇಷ್ಟೇ ನೋಡಿ ಅಂತ ಭಿನ್ನಪ್ಪ. ಎಲೆ ಮೂರ್ಖ ಶಿಖಾಮಣಿಯೇ, ಎಲೆ ಬಂಡ ಶಿಖಾಮಣಿಯೇ, ಸುರಸಮೂಹಕ್ಕೆ ಸಕಲ ಐಶ್ವರ್ಯ ಪರಿಶೋಭಿಸುವ ಕಾಮಧೇನು ಭೋಗದ ವಸ್ತು ಅಲ್ಲ. ನಿನ್ನಂತ ಅವ್ಯಕ್ಕೆ ಅರಮನೆಯಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ಎಲೆ ಮೂರ್ಖ, ಎಲೆ ಅದಮ, ನಿನ್ನ ಮಂದ ಬುದ್ಧಿಯ ಮರೆ ಮಾಡಿ ಕಾಮಧೇನುವಿನ ವಾಸೆ ಬಿಟ್ಟು ತರಲತೆಯ ಪನಸಿರಿ ಶಾಂತಿ ಧಾಮವಾದ ಎನ್ನಾಶ್ರಮದಿಂದ ಹೊರಟು ಹೋಗು ಮೂಢಮತಿ. ನೀ ತೆರಳು ಜಾಗೃತಿ. ಎಲೆ ಅಡವಿಯಲ್ಲಿ ಅಲೆದಾಡಿ ಹಣ್ಣು ಕಾಯಿಗಳು ತಿಂದ ಕಾಲ ಕಳೆಯುವ ಸನ್ಯಾಸಿ, ಎಲೆ ಮೂರ್ಖನೇ, ಕಾಮಧೇನು ವಿವೇಕೆ ಅರಮನೆಯಲ್ಲಿರಲು ಮನ ಬಂದಂತೆ ಮಾತಾಡುವೆ, ಸಹಜವಾಗಿ ಮಾತನಾಡುವೆ. ನಂದ ಮಗಳನೆಂದು ಹೆಸರು ಪಡೆದ ನಾನು ನೋಡಿದ್ದಂತ ಇಷ್ಟಪಟ್ಟು ವಸ್ತು ಎಂದು ನನ್ನದಾಗಲೇಬೇಕು. ಓ ಮುನಿವರ, ಎಲೆಯ ಮೂರ್ಖನೇ, ಆ ಕಾಮಧೇನು ಎನ್ನಾರ ಮನೆಯ ಕಳಿಸಲಿದ್ದರೆ ಕಾಮಧೇನು ಹೇಳಿಕೊಂಡು ಮುನಿಪ ಇಷ್ಟೇ ನೋಡಿ ಅಂತ ಭಿನ್ನಪ್ಪ. ಎಲೆ ಮತಿಲ್ಲದ ಮಹೇಶ್ ಮತಿ ಮದ ಅಂದನೆ, ಎಲೆ ಅದ ಮನೆ ಮದವೇರಿ ಯಾತಕ್ಕೆ ಮಾತನಾಡಿವೆ? ಮಾತನಾಡಿದ ಮಾಡುವುದೇನಲ್ಲ ಅದವ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿರುವ ಕಾಮಧೇನು ನಮ್ಮ ಯೋಗ ತಪೋಶಕ್ತಿಯ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಎಲೆ ಮೂರ್ಖ, ಎಲೆ ಅದಮ, ಅಮೃತ ಪ್ರಸಾದ ಕೊಡುವ ಕಾಮಧೇನುವಿನ ಹಿಡಿದೆ ಎಂದು ಹೇಳುವೆಯಾ? ಸಹಜವಾಗಿ ಹಿಡಿದ ಅದಮ. ಇನ್ನೊಂದು ಸರಿ ಕಾಮಧೇನುವಿನ ಸುದ್ದಿ ಎತ್ತಿದರೆ ಎನ್ನ ಶಿರ ಅರೆಗಡಿವೆ. ಎಚ್ಚರ. ಎಲೆ ಅಡವೆಯಲ್ಲಿ ವಾಸ ಮಾಡ ಸಾಧು ಮನುಜ, ನಿನ್ನ ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಹೃದಯದಲ್ಲಿ ಅಡಗಿಸಿಕೊಂಡಿರುವ ಅಗ್ನಿ ಜಮದಗ್ನಿ ಎಂಬುದು ಗೊತ್ತಿಲ್ಲವೇ? ಇನ್ನು ಇಕೋ ಎನ್ನ ಜಲಮಂತ್ರವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸುವೆ.
ನೀನು ಅಂತ ಪಟು ಪರಾಕ್ರಮಿ ಆದರೆ ಕಾಮಧೇನುವಿನ ಹಿಡಿಯಲಿಕ್ಕೆ ಹೋಗು ಬೆಷ್ಟ. ಎಲೆ ಪರಮ ಪಾಪಿಷ್ಟ, ಎಲೆ ಅಡವೆಯಲ್ಲಿ ವಾಸ ಮಾಡು ಸಾಧು ಮನುಷ್ಯ. ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮ ತೇಜ, ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮ ತೇಜ. ಲೋಕದಲ್ಲಿ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಾಹಿಷ್ಮತಿ ತರಬೇಕೆಂದು ಕೇಳಿದ್ರೆ ನಮ್ಮ ಪಿತನ ಅದಕ್ಕಿಂತ ಐಶ್ವರ್ಯ ನಮ್ಮ ಮಂದಿರದಲ್ಲಿ ಇರ್ತದನ. ಯೋಗಿಯಾದ ನಿನ್ನಮ್ಮೆಂತನು ಕಾಮಧೇನು ಕೇಳಿದ ಉದ್ದೇಶನ ಮಾಡುವೆ, ಸಹಜವಾಗಿ ಮಾಡುವೆ. ನಿನ್ನ ತಪೋಜ್ವಾಲೆಯನ್ನು ತೋರಿಸಿ ಎದುರಿಸುವೆ, ಸಹಜವಾಗಿ ಎದುರಿಸುವನು. ಆಗಲೇ ಎಲೆ ಜಮದಗ್ಗಿ ಮುನಿವರ್ರೆ, ಎಲೆ ಮೂರ್ಖನೇ, ಸೈನ್ಯ ಸನ್ನುದ್ಧನಾಗಿ ಬಂದು ನಿನ್ನ ಕೊಂದು ಕಾಮಧೇನು ಬಿಡದೇ ಇದ್ದರೆ ಬಾಪುರೆ ಮಂಡಲಾಧಿಪರ ಗಂಡ ಮಾರ್ತಾಂಡ ಒಂದು ಹೆಸರಿದ್ದು ಸಾರ್ಥಕ ಮುನಿಪ ಇನ್ನೊಮ್ಮೆ ಬಂದು ತೋರಿಸ ಪ್ರತಾಪ. ಬಳಿರೇ ಸಾರುತ್ತೆ ನಮ್ಮ ಮಾಹಿಷ್ಮತಿ ನಗರ ಕೆಲಸವನ್ನು ಬಿಡೋದು ಸಾರುತ್ತೆ. ಅತಿ ಜಾಗ್ರತೆ ನಿಮಿಷದಂತಾಗಲೂ ಹೋಗಿ ಭಾರ್ಗವ ಭಾರ್ಗವ ಭಾರ್ಗವರಾಮ ಭಾರ್ಗವರಾಮ ಮೇನಕ ಮೇನಕ ಭಾರ್ಗವ ಭಾರ್ಗವ ತಾಡ್ರಿ ಮೇನಕ ಮೇನಕ ಉಪದಿ ಕೈಲಾಸಗಿರಿಯ ಹತ್ತಿರಕ್ಕೆ ಬಂದ ರಾತ್ರಿ ಪರ್ವತವು ಎಷ್ಟು ಶೋಭವನವಾಗಿ ಕಾಣುವುದು ನೋಡಿದೆಯಾ? ನೋಡಿದಿರಿ ದೇವ. ಸಾರಥಿಯ ಸಕಲ ಋಷಿಗಳು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾರೆಂದು ಪರೀಕ್ಷೆ ಮಾಡಬೇಕೆಂದು ಕಳುಹಿಸಿದಾಗ ಆ ಭೃಗು ಮುನಿ ಸದಾಶಿವನ ಕಂಡ ತಾಳ ಇದೆ ನೋಡುತ್ತೆ. ನೋಡಿದಿರಿ ದೇವ. ಎಲ್ಲ ಸಾರಥಿ ನೋಡು ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೀಳದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದ್ಯಾ? ಬರುತ್ತೆ ನೋಡಿದಿರಿ ಉಪದಿ. ಎಲ್ಲ ಪರಿಚಾರಕ ಇತ್ತ ಬಾ, ಇದೇ ನೋಡು ಶಿಲಾ ಸಮುದ್ರ. ಈ ಸಮುದ್ರದ ನೀರಿನಲ್ಲಿ ಬೆರಳು ಮುಳುಗಿಸಿ ನೋಡಿದರೆ ಎಲ್ಲ ಸಾರಥಿ ಅಬಬಬಬಾಗೋತ್ತ ನೋಡು. ನೋಡಿದಿನಿ ದೇವ. ಈ ಯಾರಾದರೂ ಕೈಲಾಸಕ್ಕೆ ಬಂದರೆಂದು ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವಂತೆ. ಈ ಬೆಟ್ಟದ ವಿಶೇಷವೇನೆಂದರೆ ದುರ್ಗುಣವುಳ್ಳ ಮನುಜರು ಈ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕು ನಕ್ಕು ಮುಂದಕ್ಕೆ ಹೋಗದ ಹುಚ್ಚರಾಗಿ ಎಲ್ಲಿಂದ ಹಿಂದಿರುಗಿ ಹೋಗುತ್ತದೆ. ಎಲ್ಲ ಸಾರಥಿ ಅಗೋತ್ತ ನೋಡು. ನೋಡಿದಿನಿ ದೇವ. ರಾವಣನು ತನ್ನ 20 ತೋಳುಗಳಿಂದ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮಣಿದು ಗೋಳಾಡಿದ ಸ್ಥಾನ ಇದೇ ಕೈಲಾಸ ಪರ್ವತ ನೋಡುತ್ತದೆ. ಎಲ್ಲ ಸಾರಥಿ ಅಗೋತ್ತ ನೋಡು. ನೋಡಿದಿನಿ ದೇವ. ಕಾಣುವ ದುರ್ವಾಸ ಅಂಗೀರಸ ಬೃಹಸ್ಪತಿ ಮುನಿಗಳಂತ ಭವಂ ಮಾಡಿದ ತಾಣವಂ ನೋಡಿದ್ಯಾ? ನೋಡಿದಿನಿ ದೇವ. ಎಲ್ಲ ಸಾರಥಿ ಉಪದಿ. ನಾರದ ತುಂಬೂರ ನಂದೀಶ್ವರ ಪುಣ್ಯೇಶ್ವರರಿಂದ ಈ ತೋರ್ಪು ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಹಾರ ನಮ್ಮಲ್ಲಿ ತ್ರಿಶೂಲವನ್ನು ವರವಾಗಿ ಪಡೆದು ಬಳಿರೆ ಮತ್ತು ಕಾರ್ತವೀರಾಜ್ರ ಸಂಹಾರಕ್ಕೆ ಇಲ್ಲೇ ಕುಳಿತು ತಪಸ್ಸು ಮಾಡುವೆ. ನೋಡು ನೋಡಲಿ ಸಾರಥಿ, ತಪಸ್ಸಿಗೆ ಕೊಡುವನ ಜಾಗ್ರತೆ. ನಿಮ್ಮೆಟ್ಟುಂಟಾಗಲಿ ಹೋದಿ.
ಪರಿಸರದಲ್ಲಿ ಓಂ ನಮಃ ಶಿವ ಎಂದು ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಕೇಳುವುದೋ ಧ್ವನಿ ಬರುವುದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಕೇಳುವುದೋ ಧ್ವನಿ ಬರುವುದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಆದರೆ ಇನ್ನ ಕಾಲೆನು ನಾನು, ಆದರೆ ಇನ್ನ ಕಾಲೆನು ನಾನು, ವಿರಹದ ತಾಪವ ತಾಳಲಾರೆನೋ. ಕೇಳುವುದೋ ಧ್ವನಿ ಬರುವುದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಶಾತೆ ಇತರಾದ ವಿಶ್ವಾಮಿತ್ರ ಮುನಿಯಲೇ ತಪವ ಕೆಡಿಸಿ ಮಗುವನ್ನು ಪಡೆದೆನು ಋಷಿಯಲೇ. ಶಾತೆ ಇತನಾದ ವಿಶ್ವಾಮಿತ್ರ ಮುನಿಯಲೇ ತಪವ ಕೆಡಿಸಿ ಮಗುವನ್ನು ಪಡೆದೆನು ಋಷಿಯಲೇ. ಆದರೆ ಇನ್ನು ತಾಳೆನು ನಾನು, ಆದರೆ ಇನ್ನು ತಾಳೆನು ನಾನು, ಪ್ರೇಮದ ಪುಷ್ಪವ ಅಗುವೆನು. ಕೇಳುವುದೋ ಧ್ವನಿ ಬರುವುದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಆಹಾ, ಇದೇನು ಕೈಲಾಸ ಪರ್ವತದಲ್ಲಿ ಓಂ ನಮಃ ಶಿವ ಎಂದು ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತಿರುವ ಈ ಮುನಿ ಕುಮಾರನು ಧಾರಾಗಿರಬಹುದು. ಧಾರಾದರೆ ಆಗಲಿ, ಹತ್ತಿರಕ್ಕೆ ಹೋಗುವೆನು. ಬಂದ ಸಂಗತಿಯನ್ನು ತಿಳಿಸು. ಆಹಾ, ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ಧ್ವನಿ ಆಗುವುದು. ಈ ಸ್ತ್ರೀಯಳು ಯಾರಿರಬಹುದು? ಅಜನನ ಪತ್ನಿಯಾದ ಶಾರದೆಯೋ, ಇಲ್ಲವೇ ಸುಜನರಂ ಪೊರೆಯುವ ಪಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವಳು ಈ ಸಾಧ್ವಿ ನಾರಿಯ ಮಾತನಾಡಿಸುವೆ. ಓ ಮಾತೃ ಸಮಾನಳಾದ ಸ್ತ್ರೀಯಳೇ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು? ಪೇಳಮ್ಮ ಸೌಭಾಗ್ಯವತೆ, ಪರಮ ಪ್ರಖ್ಯಾತೆ. ಅಹೋ ಧೀರನೇ, ಆ ಏ ಸ್ತ್ರೀಯಳೇ, ನಾನು ಧಾರೆಂದು ಕೇಳಿದೆಯಾ? ನೀನು ದಾರು ಸ್ತ್ರೀಯಳೇ. ಸುರಲೋಕಕ್ಕ ಅಧಿಪತಿಯಾದ ಇಂದ್ರನ ಸತಿ ನನ್ನ ಹೆಸರು ಮೇನಕಾ ಎಂದು. ಇರಬಹುದು ಇರಬಹುದು, ಆದರೆ ಈ ಕೈಲಾಸ ಪರ್ವತಕ್ಕೆ ಬಂದ ಕಾರಣವೇನು ಮೇನಕ? ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ಓಡೋಡಿ ಬಂದೆನು. ನೀನು ದಾರು ಇಲ್ಲಿ ಕುಳಿತು ತಪಸ್ಸು ಮಾಡುವ ಕಾರಣವೇನು? ತಿಳಿಸುವಂತನಾಗ ಮುನಿವೀರ, ತಿಳಿಸು ನಿನ್ನ ವಿಚಾರ. ಅಮ್ಮ ಕಮಲಮುಖಿ, ನಾನು ದಾರರೆಂದರೆ ನೀನು ದಾರು ಈ ಇಳ ಮಂಡಲದೋಳು ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಗಮದಾಗ್ನಿಯ ಮಹಾಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮನೆಂಬ ಹೆಸರಿನ ವಿಖ್ಯಾತ. ಓಹೋ, ಭಾರ್ಗವರಾಮನೇ. ಅಮ್ಮ ಸ್ತ್ರೀಯಳೇ, ಭಾರ್ಗವ ಬಾಳಿರೇ ಆಮೆ ಗಂಡು ಗಲಿ ಎಂದು ಮಂಡೆ ನೆತ್ತಿ ಅಂದೆಳೆಯುವ ದುರುಳನಾದ ಕಾರ್ತವೀರಾರ್ಜುನ ಸಂಹಾರಕ್ಕೆ ತಕ್ಕ ವರವೊಂಬೇಡಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿವೆ. ಅಮ್ಮ ಸ್ತ್ರೀಯಳೇ, ಭಾರ್ಗವರಾಮ, ಎಂತ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದ್ಯಾವುದು? ಕಾರ್ಯ ಇರುವುದ, ಅದಕ್ಕಾಗಿ ಬಂದಿರುವೆನು. ಏನಿದ್ದರೂ ಎನ್ನ ಮುಂದೆ ಬೆತ್ತರಿಸು, ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟು ಹೋಗು ದೇವೇಂದ್ರ ನಾಡೇ ಪಡಬೇಡ. ಭಾರ್ಗವ ಸ್ತ್ರೀಯಳೇ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ಸಹಜವಾಗಿ ನಡೆಸಿಕೊಡುವ ಸ್ತ್ರೀಯಳೇ. ನಡೆಸಿಕೊಡುವ ಕಾರ್ಯವನ್ನು ಕೇಳಿವೆನು. ನಡೆಸಿಕೊಡುವ ಕಾರ್ಯವಾದರೆ ಸಹಜವಾಗಿ ನಡೆಸಿಕೊಡುವ ಸ್ತ್ರೀಯಳೇ. ನೋಡು, ನೋಡಿ, ಇಲ್ಲಿ ನೋಡುವುದಕ್ಕೆ ಬಂದಿಲ್ಲ ಸ್ತ್ರೀಯಳೇ. ಚೆಲ್ವ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ನಿನ್ನ ಪ್ರೀತಿ ಮಾಡ್ತೀನಿ, ಮೈಸೂರುಗಳ ಕೊಡ್ತೀಯ.
ಭಾರ್ಗವ, ಹೇ ಮೇನಕ, ರಸಿಕತನ ಪುರುಷನಾದರೆ ಸ್ತ್ರೀಯರಿಗೆ ಒಡಂಬಡುವನು, ರಸಿಕತನ ಇಲ್ಲದ ಪುರುಷನಾದರೆ ಸ್ತ್ರೀಯರಿಗೆ ಒಡಂಬಡಲಾರನು. ಎನ್ನಂತ ಸುಂದರಿಯನ್ನು ಧಿಕ್ಕಾರ ಮಾಡಬೇಡ ರಾಮ, ತಣಿಸಿ ನೋಡು ಎನ್ನ ಮನ. ಹೇ ವಾಸವನ ರಾಣಿ, ಚತುರ ಮಾತಿನಳು ಬಲು ಜಾಣೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡುವನು, ರಸಿಕತನ ಇಲ್ಲದ ಪುರುಷನ ಒಡಂಬಡಲಾರದೆಂದು ಇಂಥ ಕೀಳು ಮಾತುಗಳನ್ನು ಪ್ರಾರಂಭಿಸಿದೆಯಾ? ಇಂಥ ಮಾತನ್ನೇ ಹೇಳಿ. ಹೇ ಸ್ತ್ರೀಯಳೇ, ಭಾರ್ಗವ, ಶ್ರೇಷ್ಠವಾದ ಬ್ರಾಹ್ಮಣ ಕುಲದೋಳು ಉದ್ಭವಿಸಿದ ಋಷಿವಾರ್ಯರೋ ಶ್ರೇಷ್ಠನಾದ ಎನ್ನಲ್ಲಿ ನಿನ್ನ ಬೂಟಾಟಿಕೆಯನ್ನು ತೋರಿದರೆ ನಾನೇನು ಗೊತ್ತಿಲ್ಲದವನಲ್ಲ. ಅಯ್ಯೇ ಸ್ತ್ರೀಯೇ, ಸುಂದರ, ನಿನ್ನ ಮಾಯಾಜಾಲಕ್ಕೆ ಮರಳಾಗುವ ಮಂಕುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಬೇರೆ ಯಾರಾದರೂ ಇದ್ದವರಲ್ಲಿ ನಿನ್ನ ಕಾಮಾತುರ ಕಳೆದುಕೊಂಡು ನಾಚಿಕೆ ಇಲ್ಲದವಳೇ. ನನಗೆ ಹೇಳಬೇಡ ನಿನ್ನ ಕಾಮನಾಚಿಕೆಗಳೇ. ಭಾರ್ಗವ, ಅಯ್ಯೇ ಮೇನಕ, ನಿನ್ನನ್ನು ನೋಡಿ ಮನಸ್ಸಿನಿಂದ ಹೂ ಹರಳಿದಂತೆ ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಈ ಹೂವನ್ನು ಬಾಡುವುದರೊಳಗಾಗಿ ನೀನು ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ದೂರ ನಿಂತು ಮಾತನಾಡುತ್ತೆ. ಏ ಸ್ತ್ರೀಯೇ, ದೂರ ನಿಂತು ಮಾತನಾಡ. ನೀನು ಎಷ್ಟು ಹತ್ತಿರಕ್ಕೆ ಬಂದರೂ ಈ ಬ್ರಾಹ್ಮಣ ಕುಮಾರನು ನಿನ್ನನ್ನು ಮುಟ್ಟುವುದಿಲ್ಲ ಸ್ತ್ರೀಯೇ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ಹೇ ಸ್ತ್ರೀಯೇ, ನೀನು ಏನೇ ಹೇಳಿದರೂ ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ದೂರದಿಂದ ಮಾತನಾಡಬೇಕು. ಬಾರ ಬಾರ ತೀರ ಬಾರ ಬಾರ ಬಾರ
ಭಾರ್ಗವ, ಅಯ್ಯೇ ಮೇನಕ, ಎನ್ನ ಮಾತನ್ನು ಕೇಳುದು ಹೇಗನೆ? ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಯೇ. ನಿನ್ನ ಮೇಲೆ ಆಸೆ ಇಟ್ಟು ಕಣ್ಗೆಟ್ಟು ಬಾಯಿ ಬಿಟ್ಟು ಬಂದಿರುವೆನು. ಭಾರ್ಗವ, ಪ್ರಿಯಾ, ಅಯ್ಯೇ ಸ್ತ್ರೀಯೇ, ನಿನ್ನ ಮೇಲೆ ಆಸೆ ಇಟ್ಟು ಕಣ್ಗೆಟ್ಟು ಬಂದಿರುವೆನು. ಆಸೆ ಇದ್ದರೆ ಆ ನಿನ್ನ ಗಂಡನಾದ ದೇವೇಂದ್ರಲ್ಲಿ ಹೇಳಿದ ಸ್ತ್ರೀಯೇ. ಪ್ರಿಯಾ, ಸ್ತ್ರೀಯೇ, ಈಗ ನನ್ನ ಗಂಡ ದೇವೇಂದ್ರ ಇಲ್ಲ, ನೀನಿರುವೆ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಆಚೆ ದೂರದಿಂದ ಮಾತನಾಡು ಸ್ತ್ರೀಯೇ. ಅದಕ್ಕೆ ಬಂದಿರುವ ಕಾರ್ಯವನ್ನು ನೆರವೇರಿಸಿಕೊಡು. ನಲ್ಲ ಕೇಳನ್ನ ಸೊಲ್ಲ. ಅಯ್ಯೇ ಎಣ್ಣೆ, ಅಂತರ ಇಲ್ಲದಿರುವ ಕಡೆ ಲಕ್ಷ್ಯವನ್ನರಿಸಿ ಕೈ ತೋರಿಸಿ ಗುರಿ ತಪ್ಪದಂತೆ ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿದೆ. ಅಯ್ಯೇ ಮೇನಕ, ಭಾರ್ಗವ, ಚೇತ ಬಂದಿಗಳ ಕವಚವನ್ನು ತೊಡಿಸಿ ಜಾಗೃತಾವಸ್ಥೆಯೆಂಬೆನಿಸಿದರೆ ನಿನ್ನ ತಂತ್ರಕ್ಕೆ ಬಲಿಯಾಗುವನೆಂದು ತಿಳಿದಿರುವೆ. ಏ ಮೂರ್ಖಳೇ, ಭಾರ್ಗವ, ನಿನ್ನ ಕುತಂತ್ರ ಎನ್ನಲ್ಲೇ ನಡೆಯಲಾರದ ಮಂಕುಮತಿ ನಾರಿಯೇ ಸಮ್ಮನೆ ಇಡಿ ನಿನ್ನ ಅರಮಂದಿರಕ್ಕೆ ದಾರೆ. ನಲ್ಲ ಅಯ್ಯೇ ಸ್ತ್ರೀಯರ ಸುರೇಶ್ವರ, ಮೇನಕ, ಕೇಳಿದ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ತ್ರೀಯಳೇ. ಹರಿಯುವ ನೀರನ್ನು ನಿಲ್ಲಿಸಲು ಸಾಧ್ಯವೇ? ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಯೇ. ಅದರಂತೆ ನನ್ನಲ್ಲಿರುವ ನಿನ್ನಂತ ಕೆಟ್ಟ ಮನಸ್ಸಿನಗಳನ್ನು ಎಷ್ಟು ಮಾತ್ರಕ್ಕೂ ಕೂಡುವುದಿಲ್ಲ ಸ್ತ್ರೀಯೇ. ಸ್ತ್ರೀಯರೇ, ಊರಿನಿಂದ ಮಾತಾಡು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ಬಿಟ್ಟು ಹೋಗದ ಚಿಂತೆಯಿಲ್ಲ, ನೀನೇ ನನಗೆ ಬೇಕು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಯೇ. ಯಾತಕ್ಕೆ ಸಾಧ್ಯವಿಲ್ಲ? ನಾನು ವೈರಾಗ್ಯ ಪುರುಷನು ಈ ಕೈಲಾಸ ಪರ್ವತಕ್ಕೆ ತಪಸ್ಸನ್ನು ಮಾಡಲು ಬಂದಿರುವನು ಸ್ತ್ರೀಯರೇ. ಹೆಣ್ಣಿಗೆ ಎಂತೆಂಥವರು ಕರಗಿ ಹೋಗುವರು, ಅಂಥದ್ರಲ್ಲಿ ನೀನ್ ಯಾತಕ್ಕೆ ಕರಗುವುದಿಲ್ಲ? ನಿನ್ನಗೆ ಅಂತವರು ಕರಗಿರಬಹುದು, ಆದರೆ ನಿನ್ನಂತವರಿಗೆ ಈ ಬ್ರಾಹ್ಮಣ ಕುರ್ಬಾರನು ಕರಗುವುದಿಲ್ಲ ಸ್ತ್ರೀಯರೇ. ಮೇನಕ, ಹಾಲಿದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗ ಸುಖ ಪಡೆಯಬೇಕು. ಏ ಛೇ ಮಕ್ಕಳೇ, ಎಂತ ಮಾತನಾಡಿದೆ. ನೋಡು, ಅದು ನಿನ್ನನ್ನು ನೋಡುವುದಕ್ಕೆ ಇಲ್ಲಿಗೆ ಬಂದಿಲ್ಲ ಸ್ತ್ರೀಯರೇ. ಯೋಚನೆ ಮಾಡು. ಯೋಚನೆ ಮಾಡುವುದಕ್ಕೂ ಇಲ್ಲಿಗೆ ಬಂದಿಲ್ಲ. ನಾನು ಯೋಚನೆ ಮಾಡಬೇಕಾಗಿರುವುದು ಆ ನೀ ಬಂದರೆ ಮೆಲ್ಲನೆ
ಭಾರ್ಗವ, ಹೇ ಮೇನಕ, ರುಚಿಕ ಮನೆ ಪುತ್ರ, ನಿನ್ನ ಮಾತೆ ವಿಚಿತ್ರ. ಹೌದಾ ಸ್ತ್ರೀಯಳೇ? ಚಿತ್ತ ಎಂಬ ಆಕಾಶದಲ್ಲಿ ಹೃದಯ ಎಂಬ ತತ್ತಿಲಲ್ಲಿ ನಲ್ಲ ಹೇ ಮೇನಕ, ಸದ್ಭಾವ ಎಂಬ ಹಾಸಿಗೆ ಮೇಲೆ ಮಲಗಿಸಿ ನಾದವನ್ನು ಜೋಗುಳವನ್ನು ಆಡುವೆನು. ಕಂಡೆ ಸುಂದರ ನವಮೋಹನ ಚಂದಿರ. ಹೇ ಜಂಭಾರ್ಯ ಸಖಿ, ನೀನಂಥ ನೀಚ ಬುದ್ಧಿ ಹಾಗರದ ನಾಯಕೆ. ನಿನ್ನನ್ನು ನೋಡಿ ಬಂದಿರುವೆನಲ್ಲ, ಅದಕ್ಕಾಗಿ ಈ ಹೇ ರೀತಿ ಇರುವೆಯಾ? ಪ್ರಿಯಳೇ, ಸುಂದರ, ನಿನ್ನ ಮನದ ಕಾಮದಾಸೆಯಂ ತ್ಯಜಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸೆಯಂ ಅಡಗಿಸಿ ಎನ್ನ ನೀನು ಮಾರಾನಾಟಕ್ಕೆ ಬಾ ಎಂಬ ಸದ್ದನ್ನಡಗಿಸಿ ಎಂದ ಯಾವ ಸುದ್ದಿಯ ಮುಚ್ಚರಿಸದೆ ನಿನ್ನ ನಾಲಿಗೆ ಮುಚ್ಚಿಯಬೇಡ. ಹೇ ಸ್ತ್ರೀಯಳೇ, ಭಾರ್ಗವ, ಶ್ರೇಷ್ಠವಾದ ಬ್ರಾಹ್ಮಣ ಕುಲದೊಳು ಉದ್ಭವಿಸಿ ಋಷಿವಾರ್ಯರೊಳು ಶ್ರೇಷ್ಠನಾದ ನಿನ್ನೆನ್ನಲ್ಲಿ ನಿನ್ನ ಬುಟ್ಟಾಟಿಕೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನಲ್ಲ. ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ಸುಂದರ, ನಿನ್ನ ಕೆಟ್ಟ ಬುದ್ಧಿಯಂ ತೊರೆದು ಇಲ್ಲಿಂದ ಮರೆಯಾಗಿ ಮಂಕುಮತಿ ಮಹಿಳೆ ಮಾಡದಿರಿ ಎನ್ನ ಕೂಡಲೇ. ಭಾರ್ಗವ, ಹೇ ಮೇನಕ, ಸುಮ್ಮನೆ ಎತ್ತು ಕಳೆಯಬೇಡ. ನೀನು ವ್ಯರ್ಥ ಸಮಯವನ್ನು ಕಳೆಯಬೇಡ. ಇಲ್ಲಿಂದ ಮರೆಯಾಗಿ ಹೊರಟು ಹೋಗು. ಸುತ್ತಮುತ್ತ ಯಾರು ಇಲ್ಲ. ಸುತ್ತಮುತ್ತ ಯಾರು ಇಲ್ಲದಿದ್ದರೂ ನನಗೆ ಬೇಕಾಗಿಲ್ಲ. ಈ ಕೈಲಾಸ ಪರ್ವತದಲ್ಲಿ ಆ ಶಿವನಿರುವನು ಸ್ತ್ರೀಯಳೇ. ಹೇ ಮೇನಕ, ನಾನು ನೀನು ಅದು ಎಷ್ಟು ಮಾತಕ್ಕೂ ಸಾಧ್ಯವಿಲ್ಲ. ಎಂಥ ಮಾತನ್ನಾಡಿದಿ ಮೂರ್ಖೆ, ಎಷ್ಟು ಮಾತಕ್ಕೂ ಸಾಧ್ಯವಿಲ್ಲ ಸ್ತ್ರೀಯಳೇ. ಹೇ ಮೇನಕ, ಸುತ್ತಮುತ್ತ ಯಾರು ಇಲ್ಲ, ನಿನ್ನ ನಾನು ಇಲ್ಲ ಎಲ್ಲ ಬಾರೋ ತಡೆಯದೆ. ಕೆಂಪು ಕೆಂದೆಯ ಹಲರಾಗಿರೆದೆಗೆ ನೋಡುವೆ ಕಾಣಿಕೆ. ಸುತ್ತಮುತ್ತ ಯಾರು ಇಲ್ಲ, ನಿನ್ನ ನಾನು ಇಲ್ಲ ಎಲ್ಲ ಬಾರ 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 ಬಾರ. ವಿಶ್ವಾಮಿತ್ರನೋ ಜಗವಮಿತ್ರನೋ ಸುಖರಾಗರ್ತನೋ ಎಲ್ಲ ಮಾತನೋ ಕೇಳೋ ಎನ್ನುವೆನು ಬಾರೋ ತಡೆಯದೆ. ವಿಶ್ವಾಮಿತ್ರನೋ ಜಗವಮಿತ್ರನೋ ಸುಖರಾಗರ್ತನೋ ಎನ್ನ ಮಾತನೋ ಕೇಳೋ ಎನ್ನುವೆನು ಬಾರೋ ತಡೆಯದೆ. ಬಾಳನೋ ರಾಪವ, ಸರಿಸನೋ ರಾಪವ, ಬಾಳನೋ ರಾಪವ, ಐಸನೋ ಸಾಧ್ಯವಿಲ್ಲ ಮೇನಕ. ನೋಡಿ, ನಿನ್ನನ್ನು ನೋಡುವುದಕ್ಕೆ ನಾನು ಈ ಕೈಲಾಸ ಪರ್ವತಕ್ಕೆ ಬಂದಿಲ್ಲ ಸ್ತ್ರೀಯಳೇ. ಬಾರ 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 ಹತ್ತಿರ ಬಾರ ಬಾರ ಬಾರ. ಪ್ರಿಯಾ, ಹೇ ಸ್ತ್ರೀಯಳೇ, ಅಂತ ವಿಶ್ವಾಮಿತ್ರನೇ ತನ್ನ ತಪಸ್ಸನ್ನು ಬಿಟ್ಟು ನನ್ನೊಂದಿಗೆ ಸುಖವನ್ನು ಪಟ್ಟನು. ಅವನ ಅವಸ್ಥೆ ಎಂತ ಇದು ಗೊತ್ತೇನು ಸ್ತ್ರೀಯಳೇ? ಅವನಿಗಿಂತ ಹೆಚ್ಚಿನವನು ನೀನೇನಲ್ಲ. ಅವನಿಗಿಂತ ಹೆಚ್ಚಿನವನು ನಾನಲ್ಲಾಗಿರಬಹುದು. ಆದರೆ ನಾನು ಬ್ರಹ್ಮಚಾರ್ಯನು. ನಾನು ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿರುವ ಸ್ತ್ರೀಯಳೇ. ಸುಮ್ಮನೆ ಇಲ್ಲ ಸಲ್ಲದ ಬೂಟಾಟಿಗೆ ಮಾತುಗಳನ್ನು ಬಿಟ್ಟು ಎನ್ನೊಂದಿಗೆ ಸುಖವನ್ನು ಪಡು ರಾಮ. ತಣಿಸಿ ನೋಡ ಮನ. ಹೇ ಸುರಪತಿಯ ಸುಂದರಿ, ನೀನೆಂಥ ಮೈಯಾರೆ.
ನಿನ್ನಂತವಳನ್ನು ಆ ದೇವೇಂದ್ರನು ಹೇಗೆ ಪ್ರೀತಿಸಬಹುದು? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಲ್ಲ. ಅಯ್ಯೇ ಸ್ತ್ರೀಯೇ, ಸುಂದರ, ಅವನ ಹಾಗೆ ಕಾಮಾಂಧನನು ನಾನಲ್ಲ. ಇನ್ನು ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಎನ್ನ ಮುಂದೆ ಹೇಳಬೇಡ. ಏ ಸ್ತ್ರೀಯೇ, ಸುರನಾರ್ಯರಾದ ನೀನೇ ಇಂಥ ಕೀಳು ಮಟ್ಟಕ್ಕಿಳಿದರೆ ಇನ್ನು ವಿದ್ಯಾ ಬುದ್ಧಿ ತಿಳಿಯದ ಈ ಭೂಲೋಕದ ಸಾಮಾನ್ಯರ ನಾರಿಯರ ಗತಿ ಏನು ಕಾಮಾಂಧಳೆ? ದೂರ ಸರಿ ನಿಂತ. ಏ ಮಕ್ಕಳೇ, ಎಂತ ಸುಂದರ, ಅಯ್ಯೇ ಮೇನಕ, ನೀತಿ ಗುರುಣ ಹೇಳಬೇಡ ನೀನು ಹಲ್ಲೆನೆಂಬ ಪುರಾಣ. ನಿನ್ನ ಈ ಕಾಮ ಪುರಾಣವನ್ನು ಎನ್ನ ಮುಂದೆ ಹೇಳಬೇಡ ಮೇನಕ. ಸುಂದರ, ಅಯ್ಯೇ ಸ್ತ್ರೀಯೇ, ಎನ್ನ ಮಾತನ್ನು ಹೇಳು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ತ್ರೀಯಳೇ. ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿ. ಸುಂದರ, ಅಯ್ಯೇ ಸ್ತ್ರೀಯಳೇ, ಹಾ ಚಂದ್ರನು ಹೇಮ ನಲ್ಲ. ಅಯ್ಯೇ ಸ್ತ್ರೀಯೇ, ಪ್ರಿಯಾ,
ಅಹೇ ಮೇನಕ ಆ ಈಶ್ವರನು ಪಾರ್ವತಿಯ ಪಡೆಯಲು ಅನಂತ ಕಾಲ ಹೇಮಕೂಟದಲ್ಲಿ ತಪಸ್ಸು ಮಾಡಲಿಲ್ಲವೇ ಪ್ರಿಯಾ? ಅಹೇ ಮೇನಕ ಅದರಂತೆ ನಾನು ನಿನ್ನ ಕೂಡಬೇಕೆಂದು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ಎನ್ನ ಪ್ರೀತಿಯನ್ನು ನಿರಾಕರಿಸಬೇಡ ಮೇನಕನಂದನ, ತಡಿಸಿ ನೋಡಿ ಎನ್ನ ಮನ. ಅಯ್ಯೋ ಸಂಭಾರ್ಯ ಮೋಹದ ಎಣ್ಣೆ ನಿನ್ನ ನಡತೆಯನ್ನು ನಾನು ಮೆಚ್ಚುವುದಿಲ್ಲ ಕೇಳೇ ಜಾಡೆ. ಪ್ರಿಯಾ, ಅದು ಏತಕ್ಕೆಂದರೆ ಏತಕ್ಕೆ? ಬಳಿರೆ ಬೆಳೆಸಿಕೊಂಡರೆ ಎನ್ನ ಕೋಪವು ಸಹಿಸಲಾಗುವುದಿಲ್ಲ. ಅಯ್ಯೇ ಸ್ತ್ರೀಯೇ, ಸುಂದರ, ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನು ತಪಸ್ಸನ್ನಾಚರಿಸುವಾಗ ನೀನು ನಿನ್ನ ಕಾಮ ನಾಟ್ಯಕ್ಕೆ ಪ್ರೇರೇಪಿಸಿದೆ. ವಿಶ್ವಾಮಿತ್ರನು ಸುಖ ಸಂಸಾರ ಮಾಡಿ ಶಾಕುಂತಲೆಯ ಬಿಟ್ಟು ನಿನ್ನ ಅಂತಃಪುರಕ್ಕೆ ತಿಳಿದೆ. ಅಯ್ಯೇ ಭೃಂಗವೇಣ, ಸುಂದರ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮೈಗೊಟ್ಟೆಯಲ್ಲ, ನೀನು ನಿನ್ನ ಮರ್ಯಾದೆಗೆ ಮನಗೊಡಲಿಲ್ಲ. ಏ ಸ್ತ್ರೀಯೇ, ಅಲ್ಲ ನಿನ್ನ ಮೋಹದಾಟವು ಎನ್ನಲ್ಲಿ ನಡೆಯುವುದಿಲ್ಲ. ಸುರೇಂದ್ರ ರಾಣೆ, ಬಾಯಿ ಮುಚ್ಚಿಕೊಂಡಿರಿ ನಿನ್ನ ಮಂದಿರಕ್ಕೆ ದಾರೆ. ಸುಂದರ, ಅಯ್ಯೇ ಮೇನಕ ಸ್ತ್ರೀಯೇ, ನೀನು ಎಷ್ಟು ಹಠ ಮಾಡಿದನು, ಈ ಬ್ರಾಹ್ಮಣ ಕುಮಾರನು ನಿನ್ನನ್ನು ಮೂತಿ ನೋಡುವುದಿಲ್ಲ ಸ್ತ್ರೀಯೇ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ಪ್ರೀತಿ ಮಾಡುವುದಿಲ್ಲವೇ? ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ನೋಡು ನೋಡು, ನಿನ್ನನ್ನು ನೋಡುವುದಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿಲ್ಲ ಮೇನಕ. ಕಣ್ಣಿಗೆ ಕಲ್ಲಂತೆ ಕರಗುವುದು ನನ್ನ ಮೇಲೆ ನಿಮಗೆ ಪ್ರೀತಿ ಬರುವುದಿಲ್ಲವೇ? ನಾನು ಬ್ರಾಹ್ಮಣ ಕುಮಾರನು ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿರುವ ಸ್ತ್ರೀಯೇ. ಅಲ್ಲ, ಏ ಮೇನಕ, ಏನು ಹೇಳಿದೆ? ಬ್ರಾಹ್ಮಣ ಕುಮಾರನೆಂದು ಹೇಳಿದೆಯಲ್ಲ. ಹೌದು ಸ್ತ್ರೀಯಳೇ. ನೀನು ಬ್ರಾಹ್ಮಣ ಕುಮಾರ ಆಗಬೇಕಾದ್ರೆ ನಿನ್ನ ತಂದೆ ತಾಯಿ ಲಗ್ನವಾಗಿಲ್ಲವೇ? ಲಗ್ನವಾದರೂ, ಆದರೆ ನಾನು ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿರುವ ಸ್ತ್ರೀಯೇ. ಅದರಂತೆ ನೀನು ನನ್ನನ್ನು ಕೂಡು. ಮೂರ್ಖಳೇ, ಎಂತಹ ಮಾತನ್ನಾಡಿದೆ? ಇದ್ದ ಮಾತನ್ನಾಡುವನ ನಿನ್ನನ್ನು ಕೂಡುವುದಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿಲ್ಲ ಸ್ತ್ರೀಯೇ. ಪ್ರಿಯಾ, ಏ ಮೇನಕ, ಹೃದಯೇಶ್ವರ, ಏ ಮೇನಕ, ಈ ಸುಖದಲ್ಲಿ ಹೋಲಾಡುವಾಗ ಆ ಸ್ವರ್ಗ ಸುಖ, ಆ ಸ್ವರ್ಗ ಸುಖ ಸವಿದಂತೆ ಮನಗೆ ಹರ್ಷ. ಏ ಮೇನಕ, ಆಮೇಲೆ ಏನಾಗೋದು ಗೊತ್ತೇ? ಅದು ಏನಾದರೂ ಚಿಂತೆ ಇಲ್ಲ, ನಾನು ನಿನ್ನನ್ನು ಕೂಡುವುದಿಲ್ಲ ಸ್ತ್ರೀಯೇ. ಏನಾಗುವುದು ಹೇಳು. ಏನಾಗುವುದು ಸ್ತ್ರೀಯಳೇ? ಉಲ್ಲಾಸ ಉಲ್ಲಾಸ ಉಲ್ಲಾಸ, ಸಂತೋಷ ಸಂತೋಷ ಸಂತೋಷ, ಸುಖದಲ್ಲಿ ಓಲಾಡುವಾಗ ಆ ಸ್ವರ್ಗ ಸುಖ, ಆ ಸ್ವರ್ಗ ಸುಖ ಸವಿದಂತೆ ಮನಕ್ಕೆ ಹರ್ಷ.
ಎಂತದ ಸಂಭವ? ಹೇ ಮೇನಕ, ಏಳನ ಕೇಳು ಶ್ರೀಸುಖದ ಇನ್ನೊಂದು ವಿಚಾರವ. ಅದೇನು ವಿಸ್ತಾರವಾಗಿ ಹೇಳು ಸ್ತ್ರೀಯಳೇ. ಅಲ್ಲ, ಹೇ ಮೇನಕ, ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಂತೆ ಕೂಗಿ ಆ ಹಲ್ಲನನ್ನು ಸಂಭೋಗ ಪಡಲಿಲ್ಲವೇ? ಇಂದ್ರನು ಮಧ್ಯರಾತ್ರಿ ಕೋಳಿಯಾಗಿ ಕೂಗಿ ಕೂಗಿದ್ದಕ್ಕೆ ಅವನು ಎಂತಹ ವಸ್ತುವನ್ನು ಕೊಟ್ಟಬೇಕು ಗೊತ್ತೇನು ಮೇನಕ? ಅದರಂತೆ ನೀನು ನನ್ನನ್ನು ಕೂಡಿ ಸಂತೋಷವನ್ನು ಪಡೆ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ಕಂಡೆ ಪ್ರಿಯ, ಕರಗಿಸಬೇಡ ಎನ್ನ ಪ್ರೀತಿಯ. ಹೇ ಮದವೇರಿದ ಮಂಕು ಸ್ತ್ರೀಯಳೇ. ಸುಂದರ, ತಪೋವಂತನಾದ ಗೌತಮ ಮುನಿಯನ್ನು ಕಾಮಾಂಧನಾದ ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತನ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರಗಿಳಿದು ಬಂದ ಪತಿರ್ವತೆಯಾದ ಅಹಲ್ಯ ದೇವಿಯನ್ನು ಸೆಳೆಗಣಿಸಿ ಸದ್ದು ಮುನಿಯ ವೇಷ ಉಂಟಾಡಿದನು. ಹೇ ಸ್ತ್ರೀಯಳೇ, ರಾಮ, ಮತ್ತು ಗೌತಮ ಮಹರ್ಷಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಹೇ ಸ್ತ್ರೀಯರೇ, ಸುಂದರ, ಅದು ಏತಕ್ಕೆಂದರೆ ಅದು ಏತಕ್ಕೆ? ಮದನನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವ ಪುರುಷನಾದ ಕಾರಣ ಎಂತ ಖ್ಯಾತಿಯ ಹೊಂದಿದನು. ಹೇ ಸ್ತ್ರೀಯರೇ, ಅವನು ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನ ಏತಕ್ಕೆ ಇಂಥ ಅಪಮಾನವಾಗುತ್ತಿತ್ತು? ಹೌದೇ? ಸದ್ಗುಣ ಸಂಪನ್ನೆಯಂತೆ ನನಗೆ ಇಂಥ ದುರ್ಬುದ್ಧಿ ಉಪದೇಶ ಮಾಡಿದರು ನಾರೇ. ನುಡಿಯಲ್ಲಿ ಮತ್ತು ಮತ್ತೊಂದು ನಾರೇ. ಭಾರ್ಗವ, ಏ ಮೇನಕ, ರಾಮ, ಏ ಸ್ತ್ರೀಯ ಸುಂದರ, ಮೇನಕ, ರೇಣುಕ ನಂದನ, ಏ ಸ್ತ್ರೀಯ, ಯಮದಗ್ನಿ ಕುಮಾರ, ಏ ದೇವೇಂದ್ರನ ಪಟ್ಟದರಸೆ, ನೋಡು, ನಿನ್ನನ್ನು ನೋಡುವುದಕ್ಕೆ ಬಂದಿಲ್ಲ ಮೇನಕ. ಎನ್ನನ್ನು ಕೂಡು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಯಳೇ. ಏ ಉಚ್ಚಳತೆ ಏಕೆ ಹುಟ್ಟುತ್ತವೆಯಾ? ಏ ಮೇನಕ, ನಿನ್ನನ್ನು ನೋಡಿ ನಾನು ಹುಚ್ಚಳಾಗಿರುವೆನಲ್ಲ. ಏ ಸ್ತ್ರೀಯಳೇ, ಭಾರ್ಗವ, ಏ ಮೇನಕ, ನಿನ್ನನ್ನು ನೋಡಿ ನಾನು ಹುಚ್ಚಳಾಗಿ ಬಂದಿರುವೆನು. ನಾನು ಈ ಕೈಲಾಸ ಪರ್ವತದಲ್ಲಿ ಶಿವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರೋನು ಸ್ತ್ರೀ. ನನ್ನೊಂದಿಗೆ ಸುಖ ಪಡು. ಈ ತಪಸ್ಸು ಮಾಡಿದ್ರೆ ಏನು ಸಿಗುವುದಿಲ್ಲ. ನಿನ್ನ ಸುಖವನ್ನು ನನ್ನ ಗಂಡನಾದ ದೇವೇಂದ್ರ ನೆರವೇರಿಸಿಬಿಡುವನು ಸ್ತ್ರೀಯೇ. ಸುಂದರ, ಏ ಮೇನಕ, ಹಾಗಾದ್ರೆ ಹೇಳಿದನು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮೇನಕ. ಸಿಂಧು ಸಿಂಧೂರ ಮಲ್ಲಿಗೆ
ಸೈ ಬಿಡ್ರೋ ಮರ ಎಲ್ಲ ಮುಂದಕ್ಕೆ ಒಳಗ್ ಮಾಡ್ರಿ ನಮ್ಮ ಅಹೋ ಸುಂದರ, ಮೇನಕ ಚಂದ್ರನು ಶ್ರೀ ಸುಖಕ್ಕಿಂತ ಅಧಿಕವಿಲ್ಲವೆಂದು ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಲಿಲ್ಲವೇ? ಗುರು ಪತ್ನಿಯರ ತಾರೆಯನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಕತ್ತಲು 15 ದಿನ ಬೆಳಕು ತೋರುವ ಸ್ತ್ರೀಯೇ. ಮೋಹಿಸಿ ಚಂದ್ರಕುಲವನ್ನೇ ಉದ್ಧಾರ ಮಾಡಿಕೊಂಡಿರುವನು. ಆ ಚಂದ್ರನ ಅವಸ್ಥೆ ಏನಾಯಿತು ಗೊತ್ತೇನು ಸ್ತ್ರೀಯರೇ? ಅದರಂತೆ ನೀನು ನನ್ನನ್ನು ಕೂಡಿ ನಿನ್ನ ಋಷುಕುಲವನ್ನು ಉದ್ಧಾರ ಮಾಡು ಪ್ರಿಯ. ನೋಡು ನನ್ನ ಪ್ರೀತಿಯ ನಾರಿ ಸುರ ಸುಂದರಿ ಮದನ ಕಥಾರೆ. ಸುಂದರ, ಚಂದ್ರನು ಇಂದ್ರನಿಗಿಂತ ಕಾಮಾಂಧನನು ಗುರು ಪತ್ನಿ ತಾರೆಗಳನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಕತ್ತಲು 15 ದಿನ ಬೆಳಕು ತೋರುವಂತೆ. ಸ್ತ್ರೀಯಳೇ, ಭಾರ್ಗವ, ಅವನು ಅಂತ ನಿಷ್ಠಾವಂತನಾಗಿದ್ದರೆ ಧೈರ್ಯಪ್ರಬಲನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದರು ಸ್ತ್ರೀಯಳೇ. ಸುಂದರ, ಪ್ರಿಯ, ಸ್ತ್ರೀಯಳೇ, ಏನು ಹೇಳಿದೆ? ಸೂರ್ಯನಂತೆ ಬೆಳಕು ಕೊಡುತ್ತಿರುವನೆಂದು ಹೇಳಿದ್ಯಾ? ಹೌದು ಸ್ತ್ರೀಯಳೇ. ದಿನ ಬೆಳಕಾದ್ರೆ ಸೂರ್ಯ ಬೆಳಕು ಕೊಡುವನು, ಚಂದ್ರ ಕತ್ತಲೆ ಕೊಡುವೆನು. ಗುರು ಭಕ್ತಿಯರ ತಾರೆಯರನ್ನು ಮೋಹಿಸಿ ಅಂತ ಅವಸ್ಥೆ ಪಟ್ಟಿರುವ ಸ್ತ್ರೀಯಳೇ. ಸುಂದರ, ಮೇನಕ, ಇಬ್ಬರು ಸರಿ ಸಮಾನವಾಗಿದ್ದರೆ ಈ ಪ್ರಪಂಚವೇ ಇರುತ್ತಿರಲಿಲ್ಲ. ಅದರಂತೆ ನೀನು ನನ್ನನ್ನು ಕೂಡಿಸಿ ಹೇಳಿದನು. ಪರ ಸ್ತ್ರೀಗಳನ್ನು ಬಯಸಿದ ಕಾರಣ ಅಂತ ಅಪಖ್ಯಾತಿ ಎಂಬತ್ತು ತನ್ನ ಭವಿಷ್ಯಕ್ಕೆ ತಾನೇ ಕುಂದು ತಂದುಕೊಂಡನು ಸ್ತ್ರೀಯೇ. ಸ್ತ್ರೀಯೇ, ಸುಂದರ, ಅವನು ಅಂತ ನಿಷ್ಠಾವಂತನಾಗಿದ್ದರೆ ನಾನಿನ್ನು ಮಾಯಾತನಕ್ಕೆ ಮರಳಾಗಲಾರ ಮೂರ್ಖಳೇ. ಎನಗೆ ಹೇಳುವ ಬೇಡ ನಿನ್ನ ಕಾಮ ನಾಟಕದರಗೆ. ನಿನ್ನನ್ನು ನೋಡುವುದಕ್ಕೆ ಬಂದಿಲ್ಲ ಮೇನಕ. ಎಂತ ಮಾತನ್ನಾಡುವೆ? ಎನ್ನ
ಎನ್ನ ಮನದ ಇಷ್ಟಾರ್ಥವನ್ನು ಪೂರೈಸುವುದಲ್ಲ ಕೇಳಲ್ಲ ಸಲ್ಲ. ಅಯ್ಯೇ ಸುರಪನ ಮೋಹದ ರಾಣಿ ನೀನಂಥ ಮಾತಿನ ಕಡೆ ಅಯ್ಯೇ ಸ್ತ್ರೀಯ ಸುಂದರ ಬ್ರಹ್ಮಚಾರ್ಯ ಹಿಡಿದು ವೈರಾಗಿಯನ್ನ ಅಲ್ಪ ಭೋಗದ ಸುಖಕ್ಕೆ ಮನ ಬೆಳೆಸಿದರೆ ನಿನ್ನ ಮಾತಿಗೆ ಮನಗುರುವನೇನೆ ಪಲ್ಲವೇಳ. ಅಯ್ಯೇ ಸ್ತ್ರೀಯಳೇ ಸುಂದರ ಆನೆಯ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಗರ್ತಪ್ಪನ ಮೇಲೆ ಹೋಗುವ ಆಸೆ ಬರುವುದೇ? ಅಂತ ಯೋಗ್ಯತೆ ಪಡೆದು ಪರಶಿವನನ್ನು ಮೆಚ್ಚಿಸುವ ಆತುರದಲ್ಲಿರುವ ನಾನು ನಿನ್ನಂತ ಅಪ್ಸರೆಯ ಮನಸ್ಸೋಳುವವನಲ್ಲ, ನಿನ್ನನ್ನು ತಗಡಿಸಿಕೊಳ್ಳುವವನಲ್ಲ, ನಿನ್ನ ಮಾತಿಗೆ ಮನಗೊಳ್ಳುವವನಲ್ಲ. ಬೇಗ ಈ ಮುನಿಗುಲ ತಿಲಕ ರಾಮ ಅಯ್ಯೇ ಸ್ತ್ರೀಯ ನನ್ನಂತವರಿಗೆ ಸೋಲು ಬೇಡ, ನನಗೊತ್ತು ಸೋಲು ನಿನ್ನ ಮನಸ್ಸಿನ ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಮೇನಕ. ಏ ಮೂರ್ಖಳೇ ಎಂಥ ಮಾತನ್ನಾಡಿದೆ, ಮುಚ್ಚಳಂತೆ ಹೇಗೆ ವರ್ತಿಸುವೆ ಸ್ತ್ರೀಯ? ನಿನ್ನ ಮೇಲೆ ಪ್ರೀತಿಯಿಂದ ಉಚ್ಚಳಾಗಿರುವೆನ. ನಿನ್ನ ಪ್ರೀತಿಯನ್ನು ನಿನ್ನ ದೇವೇಂದ್ರನಲ್ಲಿ ಹೇಳಿಕೋ ಸ್ತ್ರೀಯಳೇ. ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡರೆ ಹುಚ್ಚು ಬಿಡುವುದು. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಮೇನಕ. ನಿನ್ನನ್ನು ನೋಡುವುದಕ್ಕೆ ಇಲ್ಲಿಗೆ ಬಂದಿಲ್ಲ ಸ್ತ್ರೀಯಳೇ. ಏ ಮೂರ್ಖಳೇ ಹುಚ್ಚಳಂತೆ ಹೇಗೆ ವರ್ತಿಸುವೆಯಾ? ಹೇಳುವುದಲ್ಲ ಆಗಲೇ. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಮೇನಕ. ಸುಂದರ ಏ ಸ್ತ್ರೀಯಳೇ, ಏ ಮೂರ್ಖಳೇ ದೂರದಿಂದ ಮಾತನಾಡ. ಅಂದಗಾರ ಚಂದಗಾರ ಮಾತಿನಲ್ಲಿ ಬಲುಮಾಡುಗಾರ ತಾಳಬೇಡ ಮುರಿಯುವ ಹುಚ್ಚದ್ಭವ ಸಹಿಸಲಾರದ ಈ ಅಂಗಜದ ತಾಪವ. ಹೌದ ಸ್ತ್ರೀಯಳೇ ಸುಂದರ ಹೇ ಮೇರಕ, ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನು ಬಿಟ್ಟು ನನ್ನೊಂದಿಗೆ ಪ್ರೀತಿಯನ್ನು ಮಾಡು. ನಿನ್ನ ಈ ಕಾಮ ಪುರಾಣವನ್ನು ಬಿಟ್ಟು ನಿನ್ನ ಅಂತಃಪುರಕ್ಕೆ ತಳ್ಳು ಸ್ತ್ರೀಯಳೇ. ಜಮದಗ್ನಿ ಸಂಭವ ನೋಡು ಎನ್ನ ಪ್ರೀತಿಯ ಈ ಎಲೆ ಸುರೇಂದ್ರನ ನಾರಿಯೇ, ಸುಂದರ ನೀನಿನ್ನು ಸುಮ್ಮನೆ ಬಂದ ದಾರಿಯನ್ನಿಡಿದು ಹಿಂದಕ್ಕೆ ಹೋಗೋ ವ್ಯಕ್ತವಾಗಿ ಹೊತ್ತು ಕಳೆದರು ಯಾರೇ? ಹೊತ್ತು ಕಳೆಯುವುದಿಲ್ಲ ನೀನು ಪ್ರೀತಿಯನ್ನು ಮಾಡಿ. ಏ ಸ್ತ್ರೀಯೇ, ಸುಂದರ ನೀನು ಇದೇ ರೀತಿ ಹಠ ಮಾಡಿದ್ದಾದರೆ ಈ ಅನಗ ಪಾಪ ಬಂದರೂ ಚಿಂತೆ ಇಲ್ಲ, ನಿನ್ನನ್ನು ಸಂಹರಿಸಿ ಬಿಡುವ ಮಾತೆ. ಏ ಸ್ತ್ರೀಯೇ, ಸುಂದರ
ಬ್ರಹ್ಮಚರ್ಯದ ಬಲ್ಮೆ ಎಂದೆಂಬುದು ಈ ಜಗತ್ತಿಗೆ ತೋರ್ಪಡಿಸುವೆ. ಈ ಅನ್ನ ಮೃತ್ತಿಗೆ ಎಳೆಸದೆ ಸುಮ್ಮನೆ ನಡೆಗಡಿ ಮೇಲಗ ಬಳಿರೇ ಬಳಿರೇ ಎಳಗಿಸಾರದೆ. ಈ ಮೂರ್ಖ ಸ್ತ್ರೀಯರು ಹೋದರೇನೋ ಇಲ್ಲವೇ ಇಲ್ಲಿಯ ಬಿದ್ದು ಬಲವಾಡಿದರೇನೋ. ಹೌದು ದೇವ. ಇವಳ ಬೂಟಾಟಿಕೆಗೆ ಎನ್ನ ಬ್ರಹ್ಮಚಾರ್ಯ ಎಂಬ ಗಟ್ಟಿ ಮನಸ್ಸು ಕರಗುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈ ಶಿವಲಿಂಗವನ್ನು ಪೂಜಿಸಿ ಇಲ್ಲಿಯೇ ಕಳೆದು ತಪಸ್ಸು ಮಾಡುವೆ. ನೋಡು ಸಾರದೆ ತಪಸ್ಸಿಗೆ ಕೊಡುವ ಜಗತ್ತೆ ಮೆಚ್ಚದಂತಾಗಲು ಹೋಗುದೇ. ಭಾರ್ಗವ, ಅಯ್ಯೋ ಮೇನಕ, ಮೆಚ್ಚಿದೆ ನಿನ್ನ ದೃಢ ನಿರ್ಧಾರವ. ನಿನ್ನಂತ ಮೂರ್ಖಳು ಮೆಚ್ಚಲೇಬೇಕಾದದ್ದು ಸ್ತ್ರೀಯೇ. ಬ್ರಹ್ಮಚಾರಿ ಎಂದರೆ ನೀನೇ ಸರಿ. ಹೌದು ಸ್ತ್ರೀಯೇ. ನಿನ್ನ ತಪಸ್ಸನ್ನು ಕೆಡಿಸಲು ಬಂದ ನಾನೇ ಸೋತೆ, ನೀನೇ ಗೆದ್ದೆ. ಆ ಪರಶಿವನನ್ನು ಮೆಚ್ಚಿಸಿ ತ್ರಿಶೂಲವನ್ನು ಪರುಷವಾಗಿ ಪಡೆದು ಆ ಕಾರ್ತವೀರನನ್ನು ಸಂಹಾರ ಮಾಡು. ಈ ಜಗವೇ ಕೊಂಡಾಡಲಿ ನಿನ್ನ ನಾಮವ. ಬಳಿರೇ ಸಾರದೆ ಈ ಅನ್ನ ತಪಸ್ಸನ್ನು ಗೆಡಿಸಲು ಬಂದ ಮೇನಕ ಹೊರಟು ಹೋದಳು. ನಾನಿನ್ನು ಈ ಭಕ್ತಿಯಿಂದ ಈಶನಂದಾನಿಸುವೆನು. ರೇಣುಕಾದೇವಿ, ದೇವ ಜಗದೀಶ್ವರ ಪ್ರಸನ್ನನಾಗೋ. ಈ ಅನ್ನ ಮನ ಕೋರಿಕೆಯನ್ನು ಈಡೇರಿಸು ಈಶಾ ಮಹೇಶ. ಭಾರ್ಗವ, ನಾನು ಮೆಚ್ಚಿದೆ ನಿನ್ನ ನಿಶ್ಚಲ ಮನಸ್ಸಿನಿಂದ ಮಾಡಿ ತಪಸ್ಸು. ಹೌದ ಪರಮಾತ್ಮ. ನಿನ್ನ ಭಕ್ತಿ ಎಂಬ ಬಯೆಯು ಕೈಲಾಸ ಶಿಖರಗಳು ಪಾರ್ವತಿ ಸಮೇತ ಆಸನರೂಢರಾದ ಎನ್ನ ಕಾಲಿಗೆ ಸುತ್ತಿ ಇಲ್ಲಿ ಗೆಳೆದುತ್ತಿತ್ತು. ಭಾರ್ಗವ, ಪರಮಾತ್ಮ, ನಿನಗೆ ಬೇಕಾದ್ದನ್ನು ಬೇಡು, ಈ ಕ್ಷಣವೇ ಬೇಡಿದ್ದನ್ನು ಕೊಟ್ಟು ಕಳಿಸು. ದೇವ ಜಗದೀಶ್ವರ ಗೌರೀವರ ಗಂಗಾಧರ, ಈ ಭೂಲೋಕದಲ್ಲಿ ಕ್ಷತ್ರಿಯ ಕುಲದ ಮನಾದ ಕಾರ್ತವೀರಾರ್ಜುನನು ಅಹಂಕಾರದಿಂದ ಕೊಪ್ಪಿ ಸಜ್ಜನರಂಭಾವಿಸುತ್ತಿರುವನು. ಪರಮಾತ್ಮ, ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ಪರಶುವನ್ನಾಗಿ ಮಾಡಿ ನನಗೆ ದಯ ಪಾಲಿಸು. ಆ ಕ್ರೂರನಾದ ಕಾರ್ತವೀರಾರ್ಜುನನ ಸಂಹರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ಪರಿಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನ್ನ ಒಪ್ಪಿಸುವೆ ದೇವ. ಇಷ್ಟೇ ನೋಡು ಎನ್ನ ಭಿನ್ನಭಾವ. ಭಾರ್ಗವ, ಪರಮಾತ್ಮ, ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಹೌದ ಪರಮಾತ್ಮ. ನನಗೆ ಮಾತ್ರ ನೀನು ಯಾರೆಂಬುದು ತಿಳಿದ ವಿಷಯವಾಗಿದೆ. ಇದು ಒತ್ತಡಿ ಹೇಳಿ. ಈಗ ನೀನು ಬೇಡಿದ ಈ ಶೂಲವನ್ನು ಪರಶುವನ್ನು ಮಾಡಿಕೊಡುವೆ. ಪರಮಾತ್ಮ, ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡೆದ. ಆದರೆ ಒಂದು ಮಾತು ಮಾತ್ರ ನನಗೆ ನೆನಪಿರಲಿ. ಅದೇನು ಪರಮಾತ್ಮ? ಯಾವ ಕಾರ್ಯಕ್ಕೆ ಆಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು. ಪರಶುರಾಮನೇ ನೀವು ತೆರಳುತ್ತೇನೆ. ಆಗಲಿ ಪರಮಾತ್ಮ. ಎಲ್ಲದಕ್ಕೂ ನಿನ್ನ ಲೀಲೆಯ ಹೊರತು ಈ ಜಗದಲ್ಲಿ ಮತ್ತೇನಿದೆ? ನಾನಿನ್ನು ಹೋಗಿ ಬರುವೆ ದೇವ. ದಿವ್ಯ ಪ್ರಭಾವ. ಪರಶುರಾಮ, ಪರಮೇಶ್ವರ, ನಿನ್ನ ಕೀರ್ತಿಯು ಯುಗ ಯುಗಾಂತರದಲ್ಲಿ ಕೊಂಡಾಡುವಂತ ನಿನ್ನಿಷ್ಟದಂತೆ ಆಗಲಿ ಪರಮಾತ್ಮ. ಹೋಗಿ ಬಾರಾಮ, ನಿನ್ನ ವೈರಿಯಾದ ಕಾರ್ತವೀರನಲ್ಲಿ ತೋರಿಸು ನಿನ್ನ ನಿನ್ನಿಷ್ಟದಂತೆ ಆಗಲಿ ಪರಮಾತ್ಮ. ಬಳಿರೇ ಸಾರದೆ ಪರಮಾತ್ಮನ ಮೆಚ್ಚಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನು ಬಣ್ಣವನ್ನಾಗಿ ಬರೆದುಕೊಂಡಿರುವನು. ಈಗ ನಮ್ಮ ಪಿತ ಮಾತೆಯರನ್ನು ಕಂಡು ವಂದನೆಯ ಮಾಡಿ ಬಳಿರೇ ಈಗ ನಮ್ಮ ತಂದೆ ತಾಯಿಗಳ ಹತ್ತಿರಕ್ಕೆ ಹೋಗೋಣ ಸಾಗುತ್ತಿದೆ. ಮೆಚ್ಚದಂತಾಗಲು ದೇವ.